ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ತಂತು ಕಾದಂಬರಿಯ ಕಥಾವಾಚನ. ಹೊನ್ನತ್ತಿಗೆ ತಾಯಿ ಕಾಗದ ಬರೆದು ಕರೆಸ್ಕೊಂಡಿದ್ದು, ಆಮೇಲೆ JP ಅವರ ಬಗ್ಗೆ ಪತ್ರಿಕೆಯೆಲ್ಲ ಓದಿ ಅವ್ರನ್ನ ಭೇಟಿಯಾಗಿ ತನ್ನ ಬದುಕಿಗೊಂದು ನಿಶ್ಚಯವಾದ ಒಂದು ಮಾರ್ಗವನ್ನು ಕಂಡುಕೊಂಡದ್ದನ್ನು ಕರೆಗೆ ಕೇಳಿದ್ವಿ. ರವೀಂದ್ರನಾಥರ ಕ್ಷಮೆಯನ್ನು ಕೇಳಿದ್ದನ್ನು ನೋಡಿದ್ವಿ. ಮುಂದಿನ ಭಾಗ, ಅಧ್ಯಾಯ 21. ಬೆಳಿಗ್ಗೆ 5 ಗಂಟೆಗೆ ಮದ್ರಾಸು ಸೆಂಟ್ರಲ್ ತಲುಪುವ ಮೊದಲೇ ಅನೂಪ ರೈಲಿನಲ್ಲಿ ಮುಖ ತೊಳೆದು ತಲೆಬಾಚಿ ಬಟ್ಟೆ ಬದಲಿಸಿ ಗಾಡಿ ನಿಂತ ತಕ್ಷಣ ಓಡಿ ಹೋಗಿ ಆಟೋ ಹಿಡಿದು ಜಮಿನಿ ವೃತ್ತದ ಬಳಿಯ ಅಮೆರಿಕೆಯ ರಹದಾರಿ ಕಚೇರಿಯ ಮುಖ್ಯದ್ವಾರದ ಹತ್ತಿರಕ್ಕೆ ಹೋದಾಗ ಯಾರೂ ಇರಲಿಲ್ಲ. 4 ಜನರು ಕೂಡ ಸಾಲುಗಟ್ಟಿರಲಿಲ್ಲ. ತಾನು ಬಂದದ್ದು ತೀರಾ ಮೊದಲಾಯಿತೆ, ಅಥವಾ ಶಿವ್ ಸುಮ್ಮನೆ ಗಾಬರಿ ಹುಟ್ಟಿಸುವ ಮಾತುಗಳನ್ನು ಹೇಳಿದನೆ. 4 ಗಂಟೆಗೆ ಕ್ಯೂ ಆರಂಭವಾಗಿ ಬಿಡುತ್ತೆ, ದಿನಕ್ಕಿಷ್ಟು ಅಂತ ಅವರು ವೀಸಾ ಕೊಡೋದು, ಕ್ಯೂನಲ್ಲಿ ಆ ನಂಬರಿನ ಆಚೆಗೆ ನವರಾಗಿದ್ದರೆ ನೀವು ಮುಂದಿನ ದಿನ ಬರಬೇಕಾಗುತ್ತೆ ಅಂದನಲ್ಲ. 8 ಗಂಟೆಗೆ ಬಾಗಿಲು ತೆಗಿತಾರಂತೆ, 9ಕ್ಕೆ ಕಚೇರಿ ಆರಂಭ. ಈಗಿನ್ನೂ ಗಡಿಯಾರ ನೋಡಿಕೊಂಡ 5:20. ಯಾರು ಇಷ್ಟು ಬೇಗ ಬಂದಾರು ಎಂದು ಸಾಲಿನಲ್ಲಿ ತಾನೇ ಮೊದಲಿಗನೆಂಬ ತೃಪ್ತಿಯಿಂದ ಗೇಟಿನ ಹತ್ತಿರ ನಿಂತುಕೊಂಡ. ಬೆಳಕು ಹರಿಯತೊಡಗಿತು. 1/4 ಗಂಟೆ ಕಳೆಯಿತು. ಕಕ್ಕಸಿಗೆ ಹೋಗಬೇಕೆನಿಸಿತು. ಇನ್ನು ಹೇಗೂ ಕ್ಯೂ ಇಲ್ಲ, ಯಾವುದಾದ್ರೂ ಹತ್ತಿರದ ಹೋಟೆಲಿಗೆ ಹೋಗಿ ಎಂದುಕೊಳ್ಳುತ್ತಿರುವಾಗ ಆ ಕಡೆಯಿಂದ ಬೀದಿ ಗುಡಿಸುವವನು ಇತ್ತ ಬಂದು ಇವನನ್ನು ನೋಡಿ ತಮಿಳಿನಲ್ಲಿ ಕ್ಯೂ ಆ ಕಡೆ ಇದೆ, ಪಕ್ಕದಲ್ಲಿ ಎಂದು ಕೈ ಸನ್ನೆ ಮಾಡಿ ತೋರಿಸಿದುದು ಇವನಿಗೆ ಅರ್ಥವಾಯಿತು. ಹಾಗ ಎಂದು ಅವನು ತೋರಿಸಿದ ಕಡೆಗೆ ಸರಸರ ಹೋಗಿ ನೋಡುತ್ತಾನೆ. ಎದೆ ಒಡೆದು ಹೋಯಿತು. ಆಗಲೇ ಅರ್ಧ ಫರ್ಲಾಂಗಿಗೂ ಮೀರಿದ ಸಾಲು ಸೇರಿ ಬಿಟ್ಟಿದೆ. ಆಟೋಗಳು, ಕಾರುಗಳು ಬಂದು ಹೊಸಬರನ್ನು ಇಳಿಸಿ ಹೋಗುತ್ತಿವೆ. ಇಳಿದವರು ಓಡಿ 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 ಬಂದು ತಮ್ಮ ಸ್ಥಳ ಹಿಡಿದುಕೊಳ್ಳುತ್ತಿದ್ದಾರೆ. ಇನ್ನು ಕೆಲವರು ಜಾಣರು ಸಾಲಿರುವುದೇ ತಮಗೆ ತಿಳಿದಿಲ್ಲವೆಂಬಂತೆ ಸಾಲಿನ ಮಧ್ಯೆ ನುಸುಳಿಕೊಳ್ಳುವ ತಂತ್ರ ಮಾಡುತ್ತಿದ್ದಾರೆ. ಆದರೆ ಕಾದು ತಾಳ್ಮೆ ಕಳೆದುಕೊಂಡ ಜನಗಳು ಜೆಂಟ್ಲ್ಮ್ಯಾನ್, ಕಮ್ ಇನ್ ದಿಸ್ ಕ್ಯೂ ಅಂದು ಕೂಗಿಕೊಳ್ಳುತ್ತಾರೆ. ಇದ್ಯಾಕೆ ತರಲೆ ಎಂದು ಅನೂಪ ಓಡಿ ಹೋಗಿ ತನ್ನ ಜಾಗದಲ್ಲಿ ನಿಂತು ಮುಂದೆ ನೋಡುತ್ತಾನೆ. ಆಗಲೇ 110 ಜನ ನಿಂತಿದ್ದಾರೆ. 5 ಮಿನಿಟಿನ ನಂತರ ಹಿಂದಿರುಗಿ ನೋಡಿದರೆ 55 ಜನ ಸೇರಿದ್ದಾರೆ. ಇನ್ನೂ ಬಂದು ಸೇರಿಕೊಳ್ಳುತ್ತಿದ್ದಾರೆ. ಯಾಕೆ ಇಷ್ಟು ಜನ ಹೋಗಬೇಕು ಅಮೆರಿಕಕ್ಕೆ ಎಂದು ತನ್ನಲ್ಲಿಯೇ ಸಿಡಿಮಿಡಿಗೊಟ್ಟುಕೊಳ್ಳುತ್ತಾನೆ. ಸಾಲು ನಿಂತ ಜನಗಳ ಕಡೆಗೆ ಮತ್ತೊಮ್ಮೆ ನಿಧಾನವಾಗಿ ಕಣ್ಣು ಹಾಯಿಸಿದರೆ ರೇಷ್ಮೆ ಸೀರೆಯ ಅಂತಸ್ತಿನವರು, ಸಾದಾ ಸೀರೆಯ ಬಿಸಿಲು ತಾಕಿದ ಬಣ್ಣದ ವಿದ್ಯೆ ಇಲ್ಲದ ಮುಖದ ಹೆಂಗಸರು, ಮೇಲ್ದರ್ಜೆಯ ಗಂಡಸರು, ಬಡದರ್ಜೆಯವರು, ತನ್ನ ವಯಸ್ಸಿನ ಹುಡುಗರು ಹುಡುಗಿಯರು, ಅವರೆಲ್ಲ ತನ್ನಂತೆಯೇ ವ್ಯಾಸಂಗದ ರಹದಾರಿಗೆ ಬಂದವರಿರಬಹುದು ಎಂದುಕೊಂಡ. ತಮಿಳರು, ಮಲಯಾಳಿಗಳು, ಆಂಧ್ರರು, ಕರ್ನಾಟಕದವರು ಕೂಡ. ಕೆಲವರು ಅಲ್ಲಿಗೆ ಥರ್ಮಾಸ್ ಫ್ಲಾಸ್ಕಿನಲ್ಲಿ ಕಾಫಿ ತಂದಿದ್ದಾರೆ, ಬಗ್ಗಿಸಿಕೊಂಡು ಕುಡಿಯುತ್ತಿದ್ದಾರೆ. ಇನ್ನು ಕೆಲವರು ಮದರಾಸು ಬೆವರಾಗಿ ಶರೀರದಿಂದ ನಷ್ಟವಾಗುತ್ತಿರುವ ನೀರನ್ನು ತುಂಬಿಕೊಳ್ಳಲು ನೀರಿನ ಬಾಟಲಿ ತಂದಿದ್ದಾರೆ. ಬಹುತೇಕ ಜನರು ತಮ್ಮ ಅಟ್ಯಾಚಿ, ಚರ್ಮದ ಚೀಲಗಳನ್ನು ಬಿಚ್ಚಿ ಸಿದ್ಧಪಡಿಸಿ ತಂದಿದ್ದ ಅರ್ಜಿ ಮತ್ತು ಇತರ ದಾಖಲಾತಿಗಳನ್ನು ಪರಿಶೀಲಿಸುತ್ತಿದ್ದಾರೆ. ಅನೂಪನು ಪಕ್ಕದಲ್ಲಿದ್ದ ಒಬ್ಬ ತಮಿಳಿನಲ್ಲಿ ಅವನ ಪಕ್ಕದವನಿಗೆ ಹೇಳುತ್ತಿದ್ದ, ಇಷ್ಟು ಜನರನ್ನು ಕಾಂಪೌಂಡಿನ ಹೊರಗೆ ಫುಟ್ಪಾತಿನ ಕಸದ ಮೇಲೆ ನೊಣ ಜೀ ಅನ್ನುವ ಕಡೆ ಸಾಲು ನಿಲ್ಲಿಸುವ ಅಮೆರಿಕದ ಸರ್ಕಾರದ ಸೊಕ್ಕು ನೋಡು. ಅವನ ಸ್ನೇಹಿತ ಆಮ ಅವರಿಗೆ ಬುದ್ಧಿ ಕಲಿಸಬೇಕು ಸೊಕ್ಕಿನವರಿಗೆ ಎಂದು ಪುಷ್ಟೀಕರಿಸಿದ. ವೀಸಾ ಕೊಡೋಕ್ಕೆ ಕೂಡ ಎಷ್ಟು ತರಲೆ ಮಾಡ್ತಾರೆ ನೋಡು. ಊರಿನಲ್ಲಿ ನಿನಗೆಷ್ಟು ಆಸ್ತಿ ಇದೆ, ಯಾವ ಕಾಯಂ ಕೆಲಸವಿದೆ, ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಇದೆಯಾ, ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಹೋಗಿ ನೆಂಟರನ್ನು ನೋಡ್ಕೊಂಡು ಬರ್ತೀನಿ ಅಂದರೆ ಇದನ್ನೆಲ್ಲ ಕೇಳೋಕ್ಕೆ ಇವರಪ್ಪನಿಗೇನು ಅಧಿಕಾರ? ಅದಕ್ಕೆ ರಷ್ಯಾ ಅಮೇರಿಕಾ ಅಂದರೆ ಕೆಂಡ ಕಾರೋದು. ಹಾಗಾಗಬೇಕು. ರಷ್ಯಾದ 10 ಹೈಡ್ರೋಜನ್ ಬಾಂಬ್ ಬೀಳಬೇಕು ಇವರ ಸೊಕ್ಕು ಇಳಿಯೋದಕ್ಕೆ. ಎಷ್ಟಾದರೂ ಕಮ್ಯುನಿಸಮ್ ಸರಿ ಅಲ್ವೇ? ಆಮ ಎನ್ನುತ್ತಿರುವಾಗ ಒಬ್ಬ ಸೈಕಲ್ನಲ್ಲಿ ಕಾಫಿ ಎಂದು ಕೂಗಿಕೊಂಡು ಸಾಲಿನ ಮುಂಬದಿಯಿಂದ ಮಾರತೊಡಗಿದ. ಎಲ್ಲರೂ ಕಾಫಿ ಇಲ್ಲಿ ಎಂದು ಕೂಗಿಕೊಳ್ಳತೊಡಗಿದರು. ಸೈಕಲ್ ಕ್ಯಾರಿಯರಿಗೆ ಕಟ್ಟಿಕೊಂಡ ದೊಡ್ಡ ಸ್ಟೈನ್ಲೆಸ್ ಸ್ಟೀಲಿನ ಕೊಳದಪ್ಪಳೆ, 2 ಅಂಗುಲ ಉದ್ದದ 2 ಡಜನ್ ಲೋಟಗಳು, ಅದನ್ನು ಮುಳುಗಿಸಿ ಎತ್ತಲು ಹ್ಯಾಂಡಲಿಗೆ ಕಟ್ಟಿದ ಒಂದು ಬಕೆಟ್ ನೀರು, ಎಷ್ಟು ಸರಸರನೆ ಕೊಳದಪ್ಪಲೆಯ ನಲ್ಲಿಯಿಂದ ಲೋಟಗಳಿಗೆ ಸುರಿಸಿ ಕೊಟ್ಟುಕೊಂಡು ಬರುತ್ತಿದ್ದಾನೆ. ಅನೂಪನ ಪಕ್ಕದಲ್ಲಿದ್ದವನು ತನ್ನ ಜೊತೆಯವನಿಗೆ ಹೇಳಿದ, ಅಲ್ಲಿ ನೋಡು ಕಾಫಿ ಬರ್ತಿದೆ ಸದ್ಯ. ನನಗೆ ತಲೆನೋವು ಬಂದಿತ್ತು, ನಾನು ಕುಡಿಯೋಲ್ಲಪ್ಪ. ಬೆಳಿಗ್ಗೆ ಕಾಫಿ ಕುಡಿಯೋ ತನಕ ನನಗೆ ಕಕ್ಕಸಿಗೆ ಹೋಗೋಕ್ಕಾಗಲ್ಲ, ಕುಡಿದ ನಂತರ ತಕ್ಷಣ ಹೋಗಬೇಕು. ಎಲ್ಲಿ ಜಾಗ ತರೋಣ? ನಂದು ಅದೇ ಸಮಸ್ಯೆ. ಆ ಕಡೆ ಬಲಕ್ಕೆ ಗಲ್ಲಿ ಇದೆಯಲ್ಲ ಅಲ್ಲಿ. ನೋ ರೀಸಸ್ ಆದರೆ ಅಲ್ಲಿ ಮಾಡ್ಬೋದು. ಕಕ್ಕಸ್ ಮಾಡಿದರೆ ಪೊಲೀಸ್ನವರು, ಈ ಅಮೇರಿಕನ್ ಕಾನ್ಸುಲೇಟಿನವರು ನಮ್ಮನ್ನು ಬೀದಿಗೆ ನಿಲ್ಲಿಸಿದಾರಲ್ಲ, ಹೊರಗೆ ಒಂದು ಕಕ್ಕಸ್ಸು. ಇಷ್ಟು ಜನಕ್ಕೆ, ಅದು ಬೆಳಿಗ್ಗೆ ಎಲ್ಲ ಹೋಗೋ ಸಮಯ. 10 ಕಕ್ಕಸ್ ಕಟ್ಸೋಕ್ಕಾಗಲ್ವೇ? ಸೊಕ್ಕು ನೋಡು ಅವರದ್ದು. ಇಂಡಿಯನ್ಸ್ ಅಲ್ವೇ, ಬೀದಿಲೇ ಹೊಕ್ಕಳ್ಳಿ ಅನ್ನೋ ದುರಹಂಕಾರ. ನಮ್ಮನ್ನು ಕಂಡ್ರೆ ತಿರಸ್ಕಾರ. ಇದನ್ನು ಪ್ರತಿಭಟಿಸಬೇಕು. ಇಂಡಿಯಾ ಸರ್ಕಾರ ಏನು ಮಾಡ್ತಿದೆ? ನನ್ನ ಪ್ರಜೆಗಳನ್ನು ಇವರು ಹೀಗೆ ಟ್ರೀಟ್ ಮಾಡ್ತಿರೋದು ನೋಡಿ ಸುಮ್ಮನಿದೆಯಲ್ಲ. ನ್ಯಾಷನಲ್ ಆನರ್ ಇದೆಯಾ? ಪೇಪರಿಗೆ ಬರಿಬೇಕು. ಏನು ಹೇಳ್ತೀಯ?
ಅಷ್ಟರಲ್ಲಿ ಸಾಲಿನ ಹಿಂಬದಿಯಿಂದ ಒಬ್ಬ ಇಡ್ಲಿ ವಡ ಎಂದು 4 ಚಕ್ರದ ಗಾಳಿ ತಳ್ಳಿಕೊಂಡು ಬಂದ. ಎಲ್ಲರೂ ಒಣಗಿದ ಮುತ್ತುಂಗದ ಎಲೆಯ ಮೇಲೆ ಅವನು ಕೊಡುತ್ತಿದ್ದ ನಾಷ್ಟಕ್ಕೆ ಕೈಯೊಡ್ಡಿದರು. ಪೆಟ್ರೋಲ್, ಡೀಸೆಲ್, ಕೊಳಚೆ, ಉಚ್ಚೆಗಳ ವಾಸನೆಯ ಜೊತೆಗೆ ಬಿಸಿ ಬಿಸಿ ಕಾಫಿ, ಬಿಸಿ ಬಿಸಿ ಇಡ್ಲಿ, ವಡೆ, ಚಟ್ನಿಗಳ ಘಮ ತುಂಬಿಕೊಂಡಿತು. ಅನೂಪನಿಗೆ ಕಾಫಿ ಕುಡಿಯುವ ಆಶೆ ಹುಟ್ಟಿತು. ಆದರೆ ಇಲ್ಲಿಗೆ ಆಟೋದಲ್ಲಿ ಇಳಿದಾಗಲೇ ಕಕ್ಕಸಿಗೆ ಹೋಗುವ ಒತ್ತಡ, ಹಿಂಸೆ. ಕಾಫಿ ಬಿದ್ದರೆ ತಡೆಯೋಕ್ಕಾಗದೇ ಸ್ಥಿತಿಯಾಗುತ್ತೆ. ಎಷ್ಟು ಹೊತ್ತು ಅಂತ ಒಂದು ಗಡಿಯಾರ ನೋಡಿಕೊಂಡ್ರೆ ಇನ್ನೂ 6 ಗಂಟೆ. ಅವರು ಒಳ ಬಿಡಲು ಇನ್ನು 2 ಗಂಟೆ ಬೇಕು. ಒಳಗೆ ಕಕ್ಕಸಿದೆಯಂತೆ. ಆದರೆ ಇಷ್ಟು ಜನ ಒಟ್ಟಿಗೆ ನುಗ್ಗಿ ಅಲ್ಲಿ ಒಟ್ಟು ಎಷ್ಟು ಕಕ್ಕಸುಗಳಿರ್ಬೋದು? ಒಳಗೆ ಹೋದ್ಮೇಲೆ ಕೂಡ ಯಾವ ವಿಧಾನದಲ್ಲಿ ಕರೀತಾರೆಯೋ, ಕಕ್ಕಸಿಗೆ ಹೋಗೋಕ್ಕೆ ಸಮಯ ಇರುತ್ತೋ ಇಲ್ವೋ, ತನ್ನ ಹಿಂದೆ ಮುಂದೆ ಇರುವವರಿಗೆ ಹೇಳಿ ಯಾವುದಾದ್ರೂ ಹೋಟೆಲಿಗೆ ಹೋಗಿ ಎಂಬ ಆಲೋಚನೆ ಬಂದು ತನ್ನ ಹಿಂದೆ ನಿಂತಿದ್ದ ಸುಮಾರು 40 ವರ್ಷದ ಪ್ಯಾಂಟು ಬುಲ್ ಶರ್ಟಿನವರು ನೋಡಿದರೆ ಮಲಯಾಳಿ ಅಂತೆ ಕಾಣುತ್ತಾನೆ. ಇಂಗ್ಲೀಷ್ನಲ್ಲಿ ವಿನಂತಿಸಿದಾಗ ಅವನು, ಯಂಗ್ ಮ್ಯಾನ್, ನಿಮ್ಗೆ ಗೊತ್ತಿಲ್ಲ, ಈ ಜಮಿನಿ ಸರ್ಕಲ್ ಹತ್ತಿರ ಯಾವ ಹೋಟೆಲ್ಗೆ ಇಷ್ಟು ಹೊತ್ತಿನಲ್ಲಿ ಹೋಗಿ ಕಕ್ಕಸ್ ಬಳಸುವ ಅವಕಾಶ ಕೊಡಿ ಅಂದರೆ, ಅಮೇರಿಕಕ್ಕೆ ವಲಸೆ ಹೋಗೋರಿಗೆ ಬರೋರಿಗೆಲ್ಲ ನಾವು ಕಕ್ಕಸ್ ಕಟ್ಟಿಸಿಲ್ಲ, ಅಮೇರಿಕದಲ್ಲೇ ಮಾಡ್ಕೋ ಹೋಗಿ ಅಂತಾರೆ. ನೀವು ಮೊದಲ ಸಲ ಅಂತ ಕಾಣುತ್ತೆ ಇಲ್ಲಿ ಬರೋದು. ನಾನು ಬೇಕಾದಷ್ಟು ಬಂದಿದ್ದೀನಿ, ಎಲ್ಲ ಹೋಟೆಲ್ಗಳು ನನಗೆ ಗೊತ್ತು ಎಂದರು. ಅನಂತರ ಅವನ ಇಲ್ಲಿಗೆ ಇಡ್ಲಿ ವಡೆ ಕಾಫಿ ತಂದು ಮಾರುವವರ ಹಾಗೆ ಯಾರಾದರೂ ಐಡಿಯಾ ಉಪಯೋಗಿಸಿ ಒಂದು ಮೊಬೈಲ್ ಕಕ್ಕಸ್ ಡಿಸೈನ್ ಮಾಡಿ ಎಲ್ಲರ ಮುಂದೆ ತಳ್ಳಿಕೊಂಡು ನಿಲ್ಲಿಸಿದರೆ ಒಬ್ಬೊಬ್ಬರಿಗೂ 10 ರೂಪಾಯಿ ಚಾರ್ಜ್ ಮಾಡಿದರೂ ಕೊಟ್ಟೇ ಕೊಡ್ತಾರೆ. ದಿನಕ್ಕೆ 1000 ರೂಪಾಯಿ ಕಲೆಕ್ಷನ್ ಮಾಡ್ಬೋದು ಎಂದು ಮೀಸೆಯನ್ನು ಹಾವಿನಂತೆ ಬುಡುಕಿಸಿ ನಕ್ಕ. ಅದರಿಂದ ಅನೂಪನಿಗೆ ನಗುವೇನೂ ಬರಲಿಲ್ಲ. ಒತ್ತಡದ ಹಿಂಸೆ ಹೆಚ್ಚಾಯಿತು. ಒಂದು ಆಟೋ ಮಾಡಿಕೊಂಡು ಈ ಜಮಿನಿ ಸರ್ಕಲ್ನ ವಲಯದ ಆಚೆಗಿರುವ ಯಾವುದಾದ್ರೂ ಒಂದು ಹೋಟೆಲಿಗೆ ಹೋಗಿ ಆಟೋವನ್ನು ಅಲ್ಲೇ ವೇಟಿಂಗ್ನಲ್ಲಿ ನಿಲ್ಲಿಸಿದ್ದು ಹಿಂದಿರುಗುವ ಆಲೋಚನೆ ಬಂತು. ಹಿಂದಿದ್ದ ಹಾಸ್ಯಗಾರನಿಗೆ ತನ್ನ ಜಾಗ ನೋಡಿಕೊಳ್ಳುವಂತೆ ಕೇಳಿಕೊಂಡಾಗ ಅವನು, ನೋಡಿಕೊಂಡ್ರೆ ನನ್ನ ಗಂಟೆನೂ ಹೋಗೋಲ್ಲ, ಆದರೆ ನೀವು ಹಿಂದಿರುಗಿದಾಗ ನನಗಿಂತ ಹಿಂದಿನವರು ಗಲಾಟೆ ಮಾಡ್ತಾರೆ. ಅವ್ರು ಕ್ಯೂನಲ್ಲೇ ಇರಲಿಲ್ಲ, ನಿನ್ನ ಸ್ನೇಹಿತ ಅಂತ ನೀನು ಸುಳ್ಳು ಹೇಳ್ತಿದೀಯಾ ಅಂತ ದಬಾಯಿಸಿದ್ರೆ ಏನು ಮಾಡೋದು? ಅಕಸ್ಮಾತ್ ಅಷ್ಟು ಜನಗಳನ್ನು ಗೇಟಿನೊಳಗೆ ಬಿಡೋಕೆ ಶುರು ಮಾಡಿ ಲೇಟಾಗಿ ಬಂದಿದೆಯಾ, ನಿನ್ನನ್ನು ಬಿಡೋಲ್ಲ ಅಂತಂದರೆ ನೀವೇನು ಮಾಡ್ತೀರಾ ಅಂದ. ಅನೂಪನಿಗೆ ಪರಿಹಾರ ತೋಚಲಿಲ್ಲ. ಅಷ್ಟರಲ್ಲಿ ಗಾಳಿ ಬೀಸಿತು. ಇಡ್ಲಿ ವಡೆ ತಿಂದವರು ತಮ್ಮ ಮುಂಭಾಗದ ರಸ್ತೆಯಲ್ಲಿ ಬಿಸಾಗಿದ ಒಣಗಿದ ಮುತ್ತುಗದ ಎಲೆಗಳ ಮೇಲೆದ್ದು ಸಾಲುಗಟ್ಟಿ ನಿಂತಿದ್ದವರು ಸೀರೆ, ಪ್ಯಾಂಟು, ತೋಳು, ಎದೆಗಳಿಗೆ ಎಂಜಲು ಚಟ್ನಿ ಸಮೇತ ಹತ್ತಿಕೊಳ್ಳತೊಡಗಿದವು. ಜನಗಳೆಲ್ಲ ಹೋ ಎಂದು ಬೆದರಿ ಹಿಂದೆ ಮುಂದೆ ಓಡಿ ಸಾಲು ಕಲಿಸಿ ಹೋಯಿತು. ಮತ್ತೆ ಸಾಲು ರೂಪುಗೊಳ್ಳುವಾಗ ಕೆಲವರು ಹಿಂದಿದ್ದವರು 7-8 ಸ್ಥಾನ ಮುಂದೆ ನುಸುಳಿಕೊಂಡರು. ಇದನ್ನು ಗಮನಿಸಿದ ಇತರರು ಜೋರು ಮಾಡಿದರು, ಕಿರುಚಿಕೊಂಡರು. ಕದ್ದು ಕ್ಯೂ ಜಂಪ್ ಮಾಡ್ತೀರಾ? ಅಮೆರಿಕಕ್ಕೆ ಹೋಗೋಕ್ಕೆ ನೀವು ಅನ್ಫಿಟ್ ಎಂದು ಭತ್ಸನೆ ಮಾಡಿದ್ದಕ್ಕೆ ಮುಂದೆ ನುಸುಳಿಕೊಂಡವನು, ನನಗೆ ಹೇಳಬೇಡ್ರಿ, ಸುಮ್ಮನಿರ್ರಿ, ನಾನು ಅಮೆರಿಕನ 3 ಸಲ ನೋಡಿದ್ದೀನಿ ಅಂದ. ಅನೂಪನ ಹಿಂಸೆ ಇನ್ನೂ ಉಲ್ಬಣವಾಯಿತು. ಅಮೆರಿಕಕ್ಕೆ ಹೋಗೋದೇ ಬೇಡ, ಈಗ ಆಗಿರುವ ಕಷ್ಟ ಪರಿಹಾರವಾದರೆ ಸಾಕು ಎನಿಸ್ತೊಡಗಿತ್ತು. ಇಲ್ಲಿಯ ಕಷ್ಟ ಹೀಗೆ ಅಂತ ಶಿವರಾಜ್ ಯಾಕೆ ಹೇಳಲಿಲ್ಲ? ಜೊತೆಗೊಬ್ಬ ಸ್ನೇಹಿತನನ್ನು ಕರ್ಕೊಂಡು ಬಂದು ಕ್ಯೂನಲ್ಲಿ ನನ್ನ ಜಾಗ ನೋಡ್ಕೊಳ್ಳಿ ನೇಮಿಸಿ ನಾನು ಕಕ್ಕಸು ಹುಡುಕಿಕೊಂಡು ಹೋಗಿ ಬರಬಹುದಿತ್ತು ಅನ್ನಿಸ್ತು. ತನಗಿಂತ ಹಿಂದೆ ಮುಂದೆ ಸಾಲಿನಲ್ಲಿದ್ದವರ ಮುಖಗಳನ್ನೆಲ್ಲ ಗಮನಿಸಿದ. ಎಲ್ಲರೂ ತನಗೆ ಆಗಿರುವಂಥ ಹಿಂಸೆಯನ್ನೇ ಪಡುತ್ತಿದ್ದಾರೆ ಅನ್ನಿಸ್ತು. ತುಸು ಹೊತ್ತಿನಲ್ಲಿ ಎಲ್ಲರೂ ನೆಲದ ಮೇಲೆ ಒಂದು ಚೂರು ವೃತ್ತಪತ್ರಿಕೆಯನ್ನು, ಕರವಸ್ತ್ರವನ್ನು ಹಾಕಿ ಕೂತು ಪೃಷ್ಠ ಊರಿ ಕುಳಿತುಕೊಳ್ಳತೊಡಗಿದರು. ಅವನು ಕುಳಿತ. 8 ಗಂಟೆಗೆ ಸರಿಯಾಗಿ ಹೊರಗೇಟಿನ ಬಾಗಿಲು ತೆಗೆದು ಸ್ಥಳೀಯ ಕಾವಲುಗಾರ ಎಲ್ಲರದ್ದು ಪಾಸ್ಪೋರ್ಟಿನ ಫೋಟೋ ಮತ್ತು ಮುಖಗಳನ್ನು ನೋಡಿ ಒಳಗೆ ಬಿಡತೊಡಗಿದಾಗ ಕುಳಿತಿದ್ದವರೆಲ್ಲ ಸರಕ್ಕನೆ ಎದ್ದು ನಿಂತು ಚಲಿಸತೊಡಗಿದರು. ಕಾಂಪೌಂಡಿನ ಒಳಗಡೆ ನೆರಳುಳ್ಳ ಗಿಡಮರಗಳು, ವಿಶಾಲವಾದ ಶುಭ್ರ ವಾತಾವರಣ. ಅದರೊಳಗಿನ ಕಟ್ಟಡದ ವೀಸಾ ವಿಭಾಗದ ಬಾಗಿಲು ತೆಗೆದು ಒಳಗೆ ಬಿಡುವಾಗ ಸಾಲು ನಿಯಮವಿರಲಿಲ್ಲವಾಗಿ ಅನೂಪ 20-25ನೇವನಾಗಿ ಒಳನುಗ್ಗಿ ತನ್ನ ಸಿದ್ಧವಾಗಿದ್ದ ಅರ್ಜಿ, ದಾಖಲಾತಿಗಳನ್ನು ಮತ್ತು ಪಾಸ್ಪೋರ್ಟನ್ನು ಸ್ವೀಕಾರ ಕಿಟಕಿಯಲ್ಲಿ ಸಲ್ಲಿಸಿ ಅವರು ಕೊಟ್ಟ ನಂಬರ್ ಪಡೆದು, ನಿಮ್ಮ ನಂಬರ್ ಕೂಗುವುದನ್ನು ನಿರೀಕ್ಷಿಸುತ್ತಾ ಇಲ್ಲಿ ಕೂರಿ ಎಂಬ ಸೂಚನೆ ಪಡೆದು ಹೋಗಿ ಒಳಗಿದ್ದ ಕಕ್ಕಸಿನ ಮುಂದೆ ಕ್ಯೂ ನಿಂತ. ಒಳಗಿದ್ದ ಹವಾನಿಯಂತ್ರಿತವಾಗಿ ತಣ್ಣಗಿತ್ತು. ಬೇಕಾದಷ್ಟು ಕುರ್ಚಿಗಳು. ಪರಿಹಾರವಾಗಿ ಜೀವ ಬಂತೆಂದೆಂಬ ಸ್ಥಿತಿಯಲ್ಲಿ ಕಕ್ಕಸಿನಿಂದ ಹೊರಗೆ ಬಂದರೆ ಅಲ್ಲೇ ಮಾರಾಟಕ್ಕಿಟ್ಟಿದ್ದ ಶೀತ ಪಾನೀಯ, ಬಿಸ್ಕತ್ಗಳು ಕೊಂಡು ತಿಂದು ಹೋಗಿ ಇದ್ದುದರಲ್ಲೇ ಮುಂಭಾಗದ ಕುರ್ಚಿ ಮೇಲೆ ಅವರು ನಂಬರ್ ಕೂಗುವುದನ್ನು ನಿರೀಕ್ಷಿಸುತ್ತಾ ಎದುರಿಗಿದ್ದ ಬಾಗಿಲು ಮುಚ್ಚಿದ 6 ಕಿಟಕಿಗಳನ್ನು ನೋಡುತ್ತಾ ಕುಳಿತ. ಇನ್ನೂ 9 ಗಂಟೆಯಾಗಲು 35 ನಿಮಿಷವಿತ್ತು. ಹೊತ್ತು ಹೋಗುವುದು ಕಷ್ಟವಾಗಿ ಬೋರ್ ಹೊಡೆಯತೊಡಗಿತು. ಸಂದರ್ಶನಕ್ಕೆ ಕರೆಯುವವರು ಏನು ಕೇಳಬಹುದು, ತಾನು ಏನು ಬುದ್ಧಿವಂತಿಕೆಯಿಂದ ಉತ್ತರ ಕೊಡಬೇಕು ಎಂಬ ಬಗೆಗೆ ಶಿವರಾಜ್ ಮತ್ತು ತನಗಿಂತ ಮೊದಲ ವಿದ್ಯಾರ್ಥಿ ರಹದಾರಿಯಿಂದ ಅಮೆರಿಕಕ್ಕೆ ಹೋದವರು ಕೊಟ್ಟ ಮಾಹಿತಿ ಸೂಚನೆಗಳನ್ನು ಮೆಲುಕು ಹಾಕುತ್ತಾ ಕುಳಿತ. ಓದೋಣವೆಂದರೆ ಆ ದಿನದ ಒಂದು ವೃತ್ತಪತ್ರಿಕೆಯೂ ಇರಲಿಲ್ಲ. ಅಷ್ಟರಲ್ಲಿ ಪಕ್ಕದಲ್ಲಿದ್ದವರ ಕೈಯಲ್ಲಿ ಒಂದು ಪತ್ರಿಕೆ ಇರುವುದು ಕಣ್ಣಿಗೆ ಬಿತ್ತು. ಇದನ್ನು ನಾನು ನೋಡಬಹುದೇ ಎಂದವರು ಕೇಳಿದ್ದಕ್ಕೆ ಕೊಟ್ಟರು. ಮೊದಲ ಪುಟದಿಂದ ಸುದ್ದಿಯ ಮೇಲೆ ಕಣ್ಣಾಡಿಸಿಕೊಂಡು ಬಂದ ಮೇಲೆ ನಡುವಣ ಪುಟದಲ್ಲಿದ್ದ ವಾಚಕವಾಣಿಯಲ್ಲಿ ಅಮೆರಿಕನ್ ಕಾನ್ಸುಲೇಟ್ ಎಂಬ ಶೀರ್ಷಿಕೆಯಲ್ಲಿ ಒಂದು ಪತ್ರವಿದ್ದದವನ ದೃಷ್ಟಿಯನ್ನು ಸೆಳೆಯಿತು. ಬೆಂಗಳೂರಿನ ರಾಮಮೂರ್ತಿ ಎಂಬವರು ಬರೆದಿದ್ದರು. ಕುತೂಹಲದಿಂದ ಓದಿದ. ಇದೇ 4ನೇ ತಾರೀಕಿನ ಸಂಚಿಕೆಯಲ್ಲಿ ಪ್ರಕಟವಾದ ಮಧುರೈ ಸುಬ್ರಹ್ಮಣ್ಯಂ ಅವರ ಪತ್ರಕ್ಕೆ ಉತ್ತರವಾಗಿ ಇದು. ಮದ್ರಾಸಿನ ಅಮೆರಿಕ ಕಾನ್ಸುಲೇಟಿನಲ್ಲಿ
ಪಕ್ಕದಲ್ಲಿ 4 ಗಂಟೆಗೆ, ಕೆಲವೊಮ್ಮೆ 3 ಗಂಟೆಗೆ ಸಾಲು ಆರಂಭವಾಗುವುದನ್ನು, ಅದು ಹನುಮಂತನ ಬಾಲ್ಯದಂತೆ ಒಂದು ಫರ್ಲಾಂಗಿಗೂ ಮೀರಿ ಬೆಳೆಯುವುದನ್ನು ನಾನು ನೋಡಿದ್ದೇನೆ. ವೀಸಾ ಮಾಡಿಸಲು ನಾನು ಅಲ್ಲಿಗೆ 2 ಸಲ ಹೋಗಿ ಸಾಲು ನಿಂತ ಅನುಭವವಿದೆ. ಭಾರತೀಯ ವೀಸಾರ್ಥಿಗಳನ್ನು ಅಮೆರಿಕದವರು ತುಚ್ಛವಾಗಿ ಕಂಡು ಗೇಟಿನ ಹೊರಗೆ ನಲ್ಲಿ ಸಾಲು ನಿಲ್ಲಿಸುತ್ತಾರೆ ಎಂದು ಶ್ರೀ ಸುಬ್ರಹ್ಮಣ್ಯರ ಆಪಾದನೆ ಕೇವಲ ಕೋಪದಿಂದ ಕೂಡಿದ್ದು. ಪ್ರತಿಯೊಂದು ಕಚೇರಿಗೂ ಕೆಲಸದ ಕಾಲವಿರುತ್ತೆ. ಈ ಕಾನ್ಸುಲೇಟ್ ಕೆಲಸ ಆರಂಭಿಸುವುದು 9ಕ್ಕೆ. ಆದರೂ 8 ಗಂಟೆಗೆ ಒಳಗೆ ಬಿಟ್ಟು ಹವಾನಿಯಂತ್ರಿತ ಆಧಾರದಲ್ಲಿ ಕೂರಿಸುತ್ತಾರೆ. ಅವರು ಬೆಳಗಿನ 4 ಜಾವ 4 ಅಥವಾ ನಡುರಾತ್ರಿ 3ಕ್ಕೆ ತಮ್ಮ ಕಚೇರಿ ತೆಗೆದು ಜನಗಳನ್ನು ಬಿಡಬೇಕೆಂದು ಸುಬ್ರಹ್ಮಣ್ಯ ಬಯಸುತ್ತಾರೆಯೇ? ಬೆಳಗಿನ ವಿಸರ್ಜನಾ ವಿಧಿಗಳ ಸೌಲಭ್ಯವಿಲ್ಲದ ವೀಸಾರ್ಥಿಗಳು ಕ್ಯೂನಲ್ಲಿ ನಿಲ್ಲುತ್ತಾರೆಂಬುದು ನಿಜವಾದರೂ ಅದಕ್ಕೆ ಕಾನ್ಸುಲೇಟ್ ಹೇಗೆ ಜವಾಬ್ದಾರಿ ಎಂದು ನನಗೆ ಅರ್ಥವಾಗುವುದಿಲ್ಲ. ವಾಸ್ತವಾಂಶವೆಂದರೆ ಬೇರೆ ಯಾವ ಕಾನ್ಸುಲೇಟ್ಗಳಲ್ಲೂ ಇಲ್ಲದ ಸಂಖ್ಯೆಯ ಕ್ಯೂ ಇಲ್ಲಿರುತ್ತದೆ. ಭಾರತೀಯರು ಭಿಕ್ಷುಕರಂತೆ ಆತ್ಮಗೌರವ, ರಾಷ್ಟ್ರ ಗೌರವವಿಲ್ಲದೆ ಆ ದೇಶಕ್ಕೆ ವಲಸೆ ಹೋಗಲು ನುಗ್ಗುವುದರಿಂದ ಇಷ್ಟೊಂದು ಸಂಖ್ಯೆಯ ಸಮಸ್ಯೆ ಹುಟ್ಟಿದೆ. ಸಂದರ್ಶಕನಾಗಿ ಆ ದೇಶಕ್ಕೆ ಹೋಗುವ ಪ್ರತಿಯೊಬ್ಬನು ಆತ್ಮಗೌರವದಿಂದ ತನ್ನ ರಾಷ್ಟ್ರಕ್ಕೆ ಹಿಂದಿರುಗುತ್ತಾನೆಂಬ ಖಾತ್ರಿ ಇದ್ದರೆ ಅವರು ಎಲ್ಲರಿಗೂ ಅಂಚೆಯಲ್ಲೇ ವೀಸಾ ಕಳಿಸಿಕೊಡುವುದರಲ್ಲಿ ಸಂದೇಹವಿಲ್ಲ. ಪ್ರತಿದಿನ ನುಸುಕಿನಲ್ಲಿ, ಜಮಿನಿ ವೃತ್ತದಲ್ಲಿ ಮತ್ತು ಭಾರತದ ಇತರ ಅಮೆರಿಕನ್ ಕಾನ್ಸುಲೇಟ್ಗಳ ಮುಂದೆ ಕಾಣಸಿಗುವ ದೊಡ್ಡ ಸಾಲುಗಳು ನಮ್ಮ ರಾಷ್ಟ್ರದ ನಾಚಿಕೆಹೀನತೆಯನ್ನು ತೋರಿಸುತ್ತದೆಯೇ ವಿನ ಆ ಕಾನ್ಸುಲೇಟ್ಗಳ ದರ್ಪ ಧಿಕ್ಕಾರಗಳನ್ನಲ್ಲ. ಅನುಪ ಆ ಕಾಗದವನ್ನು 2 ಸಲ ಓದಿಕೊಂಡ. ಮನಸ್ಸಿಗೆ ಕಸಿವಿಸಿಯಾಯಿತು. ಗೇಟ್ ತೆಗೆದು ಇಲ್ಲಿಗೆ ಬರುವ ತನಕ ತಾನು ಅನುಭವಿಸಿದ ಹಿಂಸೆ, ಬೀದಿಯ ಕಾಲು ಹಾದಿಯ ಮೇಲೆ ಕೂತ ನಾಚಿಕೆಗಳು ಮರುಕಳಿಸಿದವು. 4 ಗಂಟೆಗೆ ಈ ಹವಾನಿಯಂತ್ರಿತ ಹಜಾರದ ಬಾಗಿಲು ತೆಗೆಯಿರೆಂದು ಕೇಳುವುದು ಸರಿಯಲ್ಲ ಎನಿಸಿತು. ಆದರೆ ಮುಂದೆ ಏನೂ ಹೊಡೆಯಲಿಲ್ಲ. ವೃತ್ತಪತ್ರಿಕೆಯನ್ನು ಪಕ್ಕದವರಿಗೆ ತಿರುಗಿಸಿ ತನ್ನ ಈ ಜಾಗವನ್ನು ನೋಡಿಕೊಳ್ಳುವಂತೆ ಅವರಿಗೆ ಹೇಳಿ ಕುರ್ಚಿಯ ಮೇಲೆ ತನ್ನ ಕರವಸ್ತ್ರ ಹಾಕಿ ಎದ್ದು ಹೋಗಿ ಇನ್ನೊಂದು ಸಣ್ಣ ಪ್ಯಾಕೆಟ್ ಬಿಸ್ಕೆಟ್ ತಿಂದು ಒಂದು ಬಾಟಲ್ ಕೊಕಾ ಕೋಲಾ ಕುಡಿದು ಬಂದ ನಂತರ, ಏನು ರಾಷ್ಟ್ರದ ನಾಚಿಕೆಹೀನತೆ ಎಂದರೆ? ಅವಕಾಶವಿರೋ ಕಡೆಗೆ ಹೋಗೋದು ಮನುಷ್ಯನ ಸ್ವಭಾವವೇ. ಬೆಂಗಳೂರಿಗೆ ತಮಿಳರು, ಮಲಯಾಳಿಗಳು, ಮಾರ್ವಾಡಿಗಳು ಯಾಕೆ ನುಗ್ಗಿ ಬಂದು ಕೂರುತ್ತಿದ್ದಾರೆ? ಈಗ ಅಮೆರಿಕದಲ್ಲಿರೋರೆಲ್ಲ ಯುರೋಪಿನಿಂದ ವಲಸೆ ಹೋದವರೇ ಅಲ್ವೇ? ಅವಕಾಶವಿದೆ ಅಂತ ನುಗ್ಗಿದರು. ಯುರೋಪಿನ ರಾಷ್ಟ್ರಗಳು ಅದನ್ನು ನಾಚಿಕೆಹೀನತೆ ಅಂತ ಭಾವಿಸದವೇನು? ಆಸ್ಟ್ರೇಲಿಯಾದವರು ಯಾವ ರಾಷ್ಟ್ರದಲ್ಲಿದ್ದರು? ಉತ್ತರ, ದಕ್ಷಿಣ ಅಮೆರಿಕ ಖಂಡಗಳ ಜನಗಳೆಲ್ಲ ಮೂಲ ಯಾವ ರಾಷ್ಟ್ರಗಳವರು? ಇವನ್ಯಾವನೋ ರಾಮಮೂರ್ತಿಯಂತೆ ಹನುಮಮೂರ್ತಿ ಅಂತ ಹೆಸರು ಬದಲಿಸ್ಕೋಬೇಕು ಅಂತ ನಾನೊಂದು ವಾಚಕ ಪತ್ರ ಬರೆಯಬೇಕು ರಾಸ್ಕಲ್ಗೆ ಎಂದು ಸಮರ್ಥನೆ ಹುಟ್ಟತೊಡಗಿತು. ಈ ಅಂಶ, ಈ ವಾದಗಳನ್ನೆಲ್ಲ ಶಿವ ಮೊದಲೇ ತಮಗೆ ಹೇಳಿದ್ದು ನೆನಪಾಯಿತು. ಅವನ ನಂಬರ್ ಹೇಳಿ 5ನೇ ಕಿಟಕಿಗೆ ಬರುವಂತೆ ಕೂಗಿದಾಗ ಸಂಭ್ರಮ ಸಡಗರವೆನಿಸಿ ಆತ್ಮವಿಶ್ವಾಸವನ್ನು ಮುಖದಲ್ಲಿ ತುಳುಕಿಸಿಕೊಳ್ಳುತ್ತಾ ಹೋಗಿ ನಿಂತು ಗುಡ್ ಮಾರ್ನಿಂಗ್ ಎಂದ. ಬುಲೆಟ್ ಪ್ರೂಫ್ ಕಿಟಕಿಯ ಒಳಗಿನಿಂದ ಮಾತನಾಡುತ್ತಿದ್ದ ಬಿಳಿ ಬಣ್ಣದ ಕೆಲಸಗಾರ ಮತ್ತೊಮ್ಮೆ ಇವನ ಅರ್ಜಿ ದಾಖಲೆಗಳನ್ನು ಮೇಲೆ ಕಣ್ಣಾಡಿಸಿ, ಓದು ಮುಗಿಸಿದ ನಂತರ ನೀನು ಭಾರತಕ್ಕೆ ಹಿಂದಿರುಗುವೆ ಅನ್ನೋದಕ್ಕೇನು ಖಾತ್ರಿ ಎಂದ. ಇಷ್ಟು ಸುಲಭ ಸರಳ ಪ್ರಶ್ನೆ ಕೇಳಿದ್ದಕ್ಕೆ ಒಳಗೆ ಸಂತೋಷ ಹುಟ್ಟಿ, ಅನೂಪ, ನನ್ನ ತಾಯಿ ಅಮೆರಿಕೆಗೆ ಎಕ್ಸ್ಪೋರ್ಟ್ ಮಾಡುವ ಉದ್ಯಮಿ. ಅಲ್ಲಿ ಓದಿ ಹಿಂದಿರುಗಿ ನನ್ನ ಕೌಟುಂಬಿಕ ಉದ್ಯಮವನ್ನು ಬೆಳೆಸುವುದಕ್ಕಾಗಿ ನಾನು ಹೋಗುತ್ತಿರುವುದು. ಇಲ್ಲದಿದ್ದರೆ ಹೋಗುವ ಆಸಕ್ತಿ ಇಲ್ಲ. ಉದ್ಯಮದ, ಬ್ಯಾಂಕಿನ, ತೆರಿಗೆ ಇಲಾಖೆಯ ದಾಖಲೆಗಳೆಲ್ಲ ಅನೆಕ್ಸ್ಚರ್ 3ರಲ್ಲಿದೆ. ಒಳಗಿದ್ದವನು 3ನೆಯ ದಾಖಲೆ ಪಟ್ಟಿಯ ಮೇಲೆ ಒಮ್ಮೆ ಕಣ್ಣಾಡಿಸಿ ಇವನ ಮುಖವನ್ನೊಮ್ಮೆ ನೋಡಿ 4 ಗಂಟೆಗೆ ಬಂದು ವೀಸಾ ತೆಗೆದುಕೊಂಡು ಹೋಗಬಹುದು ಎಂದು ಮೈಕ್ರೋಫೋನಿನಲ್ಲಿ ಮುಂದಿನ ಸಂಖ್ಯೆಯನ್ನು ಕೂಗಿದ. ಗೆಲುವಿನ ಟಿವಿಯಿಂದ ಹೆಜ್ಜೆ ಹಾಕುತ್ತಾ ಅನೂಪ ಹೊರ ನಡೆದು ಊಟಕ್ಕೆ ಒಳ್ಳೆಯದೊಂದು ಹೋಟೆಲ್ ವಿಚಾರಿಸತೊಡಗಿದ. ಅಮೆರಿಕೆ ಎಷ್ಟೋ ಚಿತ್ರಗಳನ್ನು ನೋಡಿದ್ದರೂ ಅನೂಪ JFK ವಿಮಾನ ನಿಲ್ದಾಣದಿಂದ ಹೊರಬಂದ ನಂತರ ಕಂಡ ಸ್ಥಳ ವೈಶಾಲ್ಯ ಮತ್ತು ಕಾರುಗಳ ಸಂಖ್ಯೆಗೆ ನಿಬ್ಬೆರಗಾಗಿ ಬಿಟ್ಟ. ಅದೆಷ್ಟು ವಿಶಾಲ ರಸ್ತೆಗಳು, 2 ಕಡೆಗೂ ಮನೆ ಕಟ್ಟಡಗಳು, ಕಾಣದಂತೆ ಬೆಳೆಸಿದ ಮರಗಳ ಗುಂಪು ಸಾಲುಗಳು. ಈ ರಸ್ತೆಗಳಲ್ಲಿ ಕಾರು ನಡೆಸುವುದೊಂದು ಆನಂದ. ಒಂದೊಂದು ರಸ್ತೆ ಪಟ್ಟಿ ಎಷ್ಟು ದೊಡ್ಡದು! ಹೋಗಲು ಅಂಥ 3-4 ಪಟ್ಟಿಗಳು. ಬರುವ ದಾರಿಗಳು ಕಣ್ಣಿಗೆ ಕಾಣುವುದಿಲ್ಲ. ಈ ಜನಗಳ ಸ್ವಾತಂತ್ರ್ಯವು ಇವರು ನಿರ್ಮಿಸಿರುವ ರಸ್ತೆಗಳಲ್ಲಿ ಮೈತಾಳಿದೆ ಎನಿಸಿತು. ಒಂದು ಮೋಟಾರ್ ಬೈಕ್ ಕಣ್ಣಿಗೆ ಕಾಣಿಸುತ್ತಿಲ್ಲ. ನಾನು ಬೈಕ್ ಕೊಳ್ಳುವುದೋ ಕಾರು ಕೊಳ್ಳುವುದೋ? ಈ ದೇಶದಲ್ಲಿ ವಿದ್ಯಾರ್ಥಿಗಳು, ಕೂಲಿಗಾರರು, ಜಾಡಮಾಲಿಗಳು ಕಾರು ಇಟ್ಟುಕೊಂಡಿದ್ದಾರೆ ಎಂದು ಅವನು ಮೊದಲೇ ತಿಳಿದಿದ್ದ. ಇಲ್ಲಿಗೆ ಬರುವ ಮೊದಲೇ ಮೈಸೂರಿನಲ್ಲಿ ಕಾರು ನಡೆಸುವುದನ್ನು ಕಲಿತು ಆಗಾಗ್ಗೆ ದಿನದ ಬಾಡಿಗೆ ಲೆಕ್ಕದಲ್ಲಿ ಟ್ಯಾಕ್ಸ್ ತೆಗೆದುಕೊಂಡು 300-400 ಮೈಲಿ ಓಡಿಸಿ ಅಭ್ಯಾಸ ಮಾಡಿಕೊಂಡಿದ್ದ. ದಿಲ್ಲಿಗೆ ಹೋದಾಗ ಮಮ್ಮಿಯ ಕಾರನ್ನು ದಿಲ್ಲಿಯ ರಸ್ತೆಗಳಲ್ಲಿ ಓಡಿಸಿ ಹಿಡಿದು ಸಂಪಾದಿಸಿದ್ದ. ಆದರೆ ಬೈಕಿನ ಮೇಲಿನ ಪ್ರೀತಿ, ಪ್ರಾಯ, ಶಕ್ತಿ, ಉತ್ಸಾಹಗಳೆಂದರೆ ಹಿಡಿತ ಸಂಪಾದಿಸಿದ್ದ ಆದರೆ ಬೈಕಿನ ಮೇಲಿನ ಪ್ರೀತಿ, ಪ್ರಾಯ, ಶಕ್ತಿ, ಉತ್ಸಾಹಗಳೆಂದರೆ ಬೈಕು ಎಂದು ಅವನ ಮನಸ್ಸಿನಲ್ಲಿ ಗಟ್ಟಿಕೊಂಡಿದ್ದ ಭಾವನೆ ಸಡಿಲವಾಗಿರಲಿಲ್ಲ. ಶಿವರಾಜ್ ಏರ್ಪಡಿಸಿದ್ದ ಒಬ್ಬ ಕನ್ನಡಿಗರ ಮನೆಯಲ್ಲಿ ನ್ಯೂಯಾರ್ಕಿನಲ್ಲಿ 3 ದಿನವಿದ್ದು ಮ್ಯಾನ್ಹಟನ್, ಗಗನಚುಂಬಿ ಅವೆನ್ಯೂ ಮತ್ತು ಸ್ಟ್ರೀಟ್ಗಳಲ್ಲಿ ಅಲೆದು ಹೀರಿಕೊಂಡ ನಂತರ ಬಸ್ ಹತ್ತಿ ತನಗೆ ವಿಶ್ವವಿದ್ಯಾಲಯದಲ್ಲಿ ಜಾಗ ಇರಿಸಿದ್ದ ಫಿಲಿಡೆಲ್ಫಿಯಾಗೆ ಹೋಗಿ ಸೇರಿಕೊಂಡ. ಬಸ್ಸಿನಲ್ಲಿ ಕೂತು 2 ಕಡೆಗಳಿಗೂ ಕಾಣುವಂತೆ ಮಾಡಿದ್ದ ದೊಡ್ಡ ದೊಡ್ಡ ಗಾಜಿನ ಕಿಟಕಿ ಇವುಗಳಲ್ಲಿ ಮುಕ್ತ ರಸ್ತೆಗಳಲ್ಲಿ ನೋಡುತ್ತಿರುವಾಗ ಈ ದೇಶಕ್ಕೆ ಕಾರೇ ಸರಿ, ಬೈಕಿಗಿಂತ ಹೆಚ್ಚು ಉಪಯೋಗ ಎಂದು ನಿರ್ಧರಿಸಿದ. ವಿಶ್ವವಿದ್ಯಾಲಯದಲ್ಲಿ ನೋಂದಾಯಿಸಿ ತನ್ನದೇ ಪ್ರತ್ಯೇಕ ಸ್ನಾನ, ಶೌಚ, ಕಿರು ಅಡುಗೆಗಳುಳ್ಳ 2 ಕೋಣೆಗಳ ವಸತಿ ಬಾಡಿಗೆಗೆ ಹಿಡಿದ. ಅದರಲ್ಲೇ ಇದ್ದ ಫೋನ್ನಿಂದ ದಿಲ್ಲಿಗೆ ಫೋನ್ ಮಾಡಿದ. ಮಾಮ್, ಕ್ಷೇಮವಾಗಿ ತಲುಪಿದೆ.
ಅಂತ ನ್ಯೂಯಾರ್ಕಿನಿಂದ ಕಳಿಸಿದ ಕೇಬಲ್ ತಲುಪಿರಬೇಕಲ್ಲವೇ? ಇನ್ನೆಲ್ಲ ಕ್ಷೇಮ. ಈ ದೇಶದ ಚಳಿ ಅಂದರೆ ಅನುಭವಿಸಿ ತಿಳಿಯಬೇಕು. ವಾಸದ ಜಾಗ ಸಿಗೋದು ತುಂಬ ಕಷ್ಟವಾಯಿತು. ಸ್ಕೂಲಿಂದ ತುಂಬ ದೂರ, 8 ಮೈಲಿ. ಇದು ಬಸ್ಸು ಗಿಸ್ಸುಗಳ ದೇಶವಲ್ಲ. ತಕ್ಷಣ ಒಂದು ಕಾರು ತೆಗೆದುಕೊಳ್ಳದಿದ್ದರೆ ಕ್ಲಾಸಿಗೆ ಹೋಗೋದು ಸಾಧ್ಯವಿಲ್ಲ ಎಂದ. ಬಾಕಿ ಹುಡುಗರು ಏನು ಮಾಡ್ತಿದ್ದಾರೆ ಎಂಬ ಪ್ರಶ್ನೆಗೆ ಅವ್ರ ಜೊತೆ ಹೋಲಿಸಬೇಡ. ಅವರ ಹಾಗೆ ಡಾರ್ಮೆಂಟರಿಯಲ್ಲಿ ಇರೋಕೆ ನಾನು ಕಾಂಕರ್ಡ್ ಕಂಪನಿಯ ಮಿಸ್ ಕಾಂತಿಯ ಮಗ. MBA ಓದುವಾಗಲೇ ಈ ದೇಶದ ಹೊಸ ಮಾರ್ಕೆಟಿಂಗ್ ವ್ಯವಹಾರಗಳನ್ನು ಕುದುರಿಸಬೇಕಾದವನು. ಡಾರ್ಮೆಟರಿಯಲ್ಲಿ ಇದ್ದರೆ ಯಾವ ಇಂಪ್ರೆಷನ್ ಬರುತ್ತೆ? ನಂದೇ ಒಂದು ಫೋನು, ಒಂದು ಅಡ್ರೆಸ್ ಇಲ್ಲದಿದ್ದರೆ ಯಾವ ಘನತೆಯಿಂದ ವ್ಯವಹಾರ ಶುರು ಮಾಡುವುದು ಎಂಬ ವಾದಕ್ಕೆ ಅವಳು ನಿರುತ್ತರಳಾದಳು. ಹಗ್ಗದ ಕಾರೆಂದಾದರೂ $6,000 ಕಮ್ಮಿ ಇಲ್ಲ. ಟೆಲೆಕ್ಸ್ನಲ್ಲಿ ಟ್ರಾನ್ಸ್ಫರ್ ಮಾಡಿ ಅಂತ ಅಲ್ಲಿಯ ಬ್ಯಾಂಕಿಗೆ ಹೇಳು ಎಂಬ ಸೂಚನೆಗೆ ಸಮ್ಮತಿ ಹೇಳಿದಳು. ಹೊಸ ಕಾರಿನಲ್ಲಿ ಕೂತು ಓಡುವಾಗ ಅಲ್ಲ, ತೇಲುವಾಗ, ಅದೂ ಅಲ್ಲ, ಹಾರುವಾಗ ಎಂಥ ಸೌಖ್ಯ! ಯೂನಿಯನ್ ಟರ್ನ್ ಪೈಕ್ ರಸ್ತೆಗಳಲ್ಲಂತೂ ಹೋದರಂತೂ ಸ್ಟೇರಿಂಗನನ್ನು ಅತ್ತ ಇತ್ತ ತಿರುಗಿಸುವ ಅಗತ್ಯವಿಲ್ಲದಂಥ ನೇರ ರಸ್ತೆ. ಅಡ್ಡ ರಸ್ತೆಗಳಿಲ್ಲ, ಕೆಂಪು ದೀಪಗಳಿಲ್ಲ. ಅಡ್ಡ ಬರುವ ನಾಯಿ, ನರಿ, ಬೆಕ್ಕು, ದನ, ಮನುಷ್ಯರುಗಳ ಅಡ್ಡಿ ಇಲ್ಲ. ಎಷ್ಟು ವೇಗವಾಗಿ ಹೋದರೂ ಗಾಡಿ ಕಂಪಿಸುವುದಿಲ್ಲ. ಉಬ್ಬು ತಗ್ಗು, ಗುಂಟಿ, ಗೊಟಾರದ ದುಸ್ವಪ್ನವಂತೂ ಇಡೀ ದೇಶದಲ್ಲಿ ಎಲ್ಲಿಯೂ ಇಲ್ಲ. ರಜೆ ಬರಲಿ, ಕ್ಯಾಲಿಫೋರ್ನಿಯಾದ ತನಕ ಕಾರು ಓಡಿಸಿಕೊಂಡು ಹೋಗಿ ಫ್ಲಾರಿಡಾ ಮಾರ್ಗವಾಗಿ ಹಿಂದಿರುಗಬೇಕು. ಆಗ ಡ್ರೈವ್ ಮಾಡುವ ತೃಪ್ತಿ ಸ್ವಲ್ಪವಾದರೂ ಆಗಬಹುದು ಎಂಬ ಯೋಜನೆ ಹೊಳೆಯಿತು. ಓಹ್, ಪೆಟ್ರೋಲ್ ಅಂದರೆ ಎಷ್ಟು ಅಗ್ಗ! ಒಂದು ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆಯೇ ಇಲ್ಲವೇ ಎಂಬುದರ ಸೂಚನಾ ದಂಡ ಪೆಟ್ರೋಲಿನ ಅಗ್ಗದ ದರ. ಈ ವಿಷಯದ ಮೇಲೆ ಒಂದು ಸೆಮಿನಾರ್ ಪೇಪರ್ ಸಿದ್ಧಪಡಿಸಿದರೆ ಹೇಗೆ? ಮೈಕ್ ನನ್ನ ಕೇಳಬೇಕು ಅಂದ್ಕೊಂಡ. ಐ ಆಮ್ ಮೈಕಲ್ ಬ್ರೈಟನ್, ಕಾಲ್ ಮೀ ಮೈಕ್. ಪ್ರೊಫೆಸರ್ ತನ್ನ ಪರಿಚಯ ಮಾಡಿಕೊಂಡದ್ದು ಹೀಗೆ. ಇಂಡಿಯಾದಲ್ಲಿ 4 ವರ್ಷ ಸಹಪಾಠಿಗಳಾಗಿದ್ದರೂ ಹೀಗೆ ಮೊದಲ ಹೆಸರನ್ನು ಮೊಟಕುಗೊಳಿಸುವ ಪ್ರೀತಿವಾಚಕ ಬಂದಿರೋದಿಲ್ಲ. ಶಿವನನ್ನು ಬಿಟ್ಟರೆ ಇಡೀ ಮೈಸೂರು ಕಾಲೇಜಿನಲ್ಲಿ ಒಬ್ಬ ಮೇಷ್ಟರಾದರೂ ಮೈಕ್ ಎಷ್ಟೊಂದು ರಿಸರ್ಚ್ ಲೇಖನಗಳನ್ನು ಪ್ರಕಟಿಸ್ತಾನೆ. ಸಮಾನತೆ ಇಲ್ಲದವರು ವಿದ್ಯಾಕ್ಷೇತ್ರದಲ್ಲೂ ಪ್ರಗತಿ ಹೊಂದುವುದಿಲ್ಲ. ಹಾಗಂತ ಒಂದು ದಿನ ಸೆಮಿನಾರ್ ಮಾಡಿ ಲೇಖನಗಳು ಚರ್ಚಾ ವರದಿನೆಲ್ಲ ಮೈಸೂರು ಕಾಲೇಜಿನ ಎಲ್ಲ ಗೂಸ್ಲು ಮೇಸ್ಟ್ರುಗಳಿಗೆ ಕಳಿಸಬೇಕು. ಶಿವನನ್ನು ಬಿಟ್ಟರೆ ಎಲ್ಲರೂ ಗೂಸ್ಲುಗಳೇ ಅಲ್ಲಿ ಎಂದ್ಕೊಂಡ. 3 ದಿನದ ನಂತರ ಮರುಭೇಟಿಯಾದಾಗ ಮೈಕ್, ಹಾಯ್ ಅನು, ನಿನ್ನನ್ನು ಅನು ಅಂತ ಕರಿತೀನಿ. ಕರೆಯುವ ಹೆಸರು ಚಿಕ್ಕದಾಗಿದ್ದಷ್ಟು ನಿಕಟ ಭಾವನೆ ಹೆಚ್ಚು. ಬೋರ್ ಆಗ್ತಿದೆಯೇನು? ಯಾರಾದರೂ ಗರ್ಲ್ ಫ್ರೆಂಡ್ ಸಿಕ್ಕಿದ್ಲಾ? ಈ ದೇಶದಲ್ಲಿ ಎಲ್ಲವೂ ನಿನ್ನ ಕಾರ್ಯಶಕ್ತಿನ ಅವಲಂಬಿಸಿದೆ. ಹಿಂದೆ ಬಿದ್ದಿಯೋ ಯಾರೂ ಕೇಳೋಲ್ಲ. ಸ್ಪರ್ಧಾತ್ಮಕ ಜಗತ್ತು, ಸ್ಪರ್ಧಾತ್ಮಕ ಸಮಾಜ ಇದು. ನೀನು ಸ್ಮಾರ್ಟ್ ಆಗಿದೆಯಾ? ಚಳಿ ಬಿಟ್ಟು ಮುಂದೆ ನುಗ್ಗಿ ಗರ್ಲ್ ಫ್ರೆಂಡ್ ಮಾಡ್ಕೋ, ಇಲ್ಲದಿದ್ದರೆ ಹೋಮ್ ಸಿಕ್ನೆಸ್ ಬಂದುಬಿಡುತ್ತೆ ಅಂತ ಕೀಟಲೆ ನಕ್ಕು. ಒಂದು ವಿಷಯ ಕೊಡ್ತೀನಿ, ಬಿಬ್ಲಿಯಾಗ್ರಫಿ ಮಾಡಿ ಓದಿ ಲೇಖನ ಬರ್ಕೊಂಡು ಬರ್ತೀಯಾ? ಗರ್ಲ್ ಫ್ರೆಂಡ್ನ ಟೈಪಿಂಗಿಗೆ ಉಪಯೋಗಿಸ್ಕೊ. ಈ ದೇಶದಲ್ಲಿ ಬರೋ ಮೊದಲು ಸರಿಯಾಗಿ ಟೈಪಿಂಗ್ ಅಭ್ಯಾಸ ಮಾಡಿಕೊಂಡಿರಬೇಕು ಅಂತ ಯಾರು ನಿನಗೆ ಗೈಡ್ ಮಾಡಿಲ್ವೇ? ಕೆಲಸವನ್ನು ತೆಗಿತಾರೆ, ಜೊತೆಗೆ ಇಷ್ಟು ಹಾಸ್ಯ. ಅಲ್ಲಿಯ ಹಾಗೆ ಸೂತಕ ಬಡಿದವರ ಹಾಗೆ ಮುಖ ಗಟ್ಟಿಕ್ಕಿಕೊಳ್ಳೋಲ್ಲ. ದೇಶ ಮುಂದುವರಿಯಬೇಕಾದ್ರೆ ಈ ಸ್ವಭಾವವಿರಬೇಕು. ಮೈಸೂರಿಗೆ ಹೋದಾಗ ಶಿವನಿಗೆ ಹೇಳಿ ವಿದ್ಯಾರ್ಥಿ ಸಂಘದ್ದು ಮತ್ತೊಂದು ವೇದಿಕೆಯನ್ನು ಮಾಡಿಸ್ಕೊಂಡು ಆ ಮೇಷ್ಟ್ರುಗಳನ್ನೆಲ್ಲ ಎದುರಿಗೆ ಕೂರಿಸ್ಕೊಂಡು ಮುಖ ನೆನೆಯುವಷ್ಟು ಉಗಿಬೇಕು. ಒಬ್ಬ ಹುಡುಗಿ ಜೊತೆಗೆ ತಿರುಗಾಡಿದರೆ ಸಾಕು, ಅವರ ಮಗಳ ಶೀಲ ಹರಿದೋಯ್ತು ಅನ್ನೋ ಹಾಗೆ ಕೆಕ್ಕರಿಸಿ ನೋಡ್ತಾರೆ. ಕ್ಲಾಸ್ನಲ್ಲಿ ಹುಡುಗಿರು ಅಕ್ಕಪಕ್ಕದ ಸೀಟ್ನಲ್ಲಿ ಕೂರೋದಂತೂ ಕಾಲೇಜಿನ ಧರ್ಮಶಾಸ್ತ್ರಕ್ಕೆ ವಿರುದ್ಧ. ಗೂಲ್ಡು ನನ್ನ ಮಕ್ಕಳು ಎಂದ್ಕೊಂಡ. ಸ್ವಲ್ಪ ಚಾಲಕಿದ್ದರೆ ಸಾಕು, ಅಮೆರಿಕದಲ್ಲಿ ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳೋದು ಕಷ್ಟವಿಲ್ಲ ಎಂದು ಅವನು ಇಲ್ಲಿಗೆ ಬರುವ ಮೊದಲೇ ಕೇಳಿ ತಿಳ್ಕೊಂಡಿದ್ದ. ಬರೀ ಚಾಲಕ ಸಾಲದು, ಅದೃಷ್ಟವೂ ಬೇಕು ಎಂದು ಇನ್ನೊಬ್ಬರು ಹೇಳಿದ್ದರು. ಆದರೆ ಇಲ್ಲಿಗೆ ಬಂದ 15 ದಿನಕ್ಕೆ ಒಬ್ಬ ಗರ್ಲ್ ಫ್ರೆಂಡ್ ದೊರೆತಳು. ತನಗಿಂತ 2 ಸಿಸ್ಟರ್ ಮುಂದೆ ಇರುವವಳು, ತನ್ನಂತೆ ಬಿಸಿನೆಸ್ ಓದುವವಳಲ್ಲ, ಇಂಜಿನಿಯರಿಂಗ್ನಲ್ಲಿ MS ಮಾಡುವವಳು. ಮರಿಯಾ, ಮೆಕ್ಸಿಕೋದವಳು, ಸ್ಪ್ಯಾನಿಷ್ ಮೂಲ. ಇಂಗ್ಲಿಷ್ ಮಾತೃಭಾಷೆಯಲ್ಲ, ಟಕಾರಕ್ಕೆ ತಕಾರ ಬಳಸ್ತಾಳೆ. ಉಚ್ಚಾರದ ಮೆದುವಿನಿಂದ ಅವಳ ವ್ಯಕ್ತಿತ್ವವು ಮಾರ್ಧವವಾಗಿ ಕಂಡಿತು. ಹೊಸ ಕಾರು ಕೊಳ್ಳುವಾಗ ಜೊತೆಯಲ್ಲಿ ಬಂದಳು. ಇಲ್ಲಿಯ ಡ್ರೈವಿಂಗ್ ಪರೀಕ್ಷೆಯ ಕ್ರಮವನ್ನು ಹೇಳಿಕೊಟ್ಟು ಲೈಸೆನ್ಸ್ ಸಿಗುವಂತೆ ಮಾಡಿದಳು. ಅವಳಿಗೂ ಡ್ರೈವ್ ಹೋಗೋ ಹುಚ್ಚು ತನ್ನಂತೆಯೇ. ಸ್ವಂತ ಒಂದು ಕಾರಿದ್ದರೆ ಯಾವ ಹುಡುಗಿಯನ್ನಾದರೂ ಹೊರಗೆ ಊಟಕ್ಕೆ ಕರೆಯುವುದು ಸುಲಭ. ಕಾರಿಲ್ಲದೆ ಈ ದೇಶದಲ್ಲಿ ಬದುಕುವುದೇ ಸಾಧ್ಯವಿಲ್ಲದಿರುವಾಗ ಗರ್ಲ್ ಫ್ರೆಂಡ್ ಅಂತ ವಸ್ತುವಲ್ಲಿ ಸಿಕ್ಕಿತು. ಅಕಸ್ಮಾತ್ ಸಿಕ್ಕಿದರೂ ಎಲ್ಲಿಗೆ ಹೇಗೆ ಕರೆದೊಯ್ಯುವುದು? ಕಾರಿನ ಜೊತೆಗೆ ತನ್ನದೇ ಪ್ರತ್ಯೇಕ ಅಪಾರ್ಟ್ಮೆಂಟ್ ಇದ್ದರೆ ಅವಳಿಗೂ ಸಂಕೋಚವಿಲ್ಲ. ಈ ದೇಶದ ಸಿಂಗಲ್ ಸೈಜ್ ಹಾಸಿಗೆ ಎಂದರೆ ಇಂಡಿಯಾದ ಡಬ್ಬಲ್ದಕ್ಕಿಂತ ಉದ್ದ. ಅಗಲ ತುಸು ಕಡಿಮೆ ಇದ್ದರೂ ಅಷ್ಟು ಅಗಲದ ಡಬಲ್ ಯಾಕೆ ಬೇಕು ಪ್ರಣಯಿಗಳು ಒಂದಾಗುವಾಗ ಎಂದು ತನ್ನೊಳಗೆ ತಾನೇ ಅರ್ಥ ಕೊಳ್ಳದವನಂತೆ ನಕ್ಕ. ಮಾರಿಯ ಕುಳ್ಳ ಹುಡುಗಿ ತುಸು ದಪ್ಪ ಕೂಡ. ನಿಜವಾದ ಅಮೆರಿಕನ್ ಎತ್ತರದ ತೆಳುಮೈಕಟ್ಟಿನ ಅಲ್ಲ, ಕ್ಲಾಸಿಕಲ್ ಕೆಂಪು ಸುಂದರಿಯೊಬ್ಬಳನ್ನು ಫ್ರೆಂಡ್ ಮಾಡ್ಕೋಬೇಕು ಎಂದು ತೀರ್ಮಾನಿಸಿಕೊಂಡ. ಗರ್ಲ್ ಫ್ರೆಂಡ್ ಜೊತೆಗೆ ಹೋಗುವುದೆಂದರೆ ಈ ದೇಶದಲ್ಲಿ ತಪ್ಪು ಮಾಡಿರುವ ಭಾವನೆ ಯಾರಿಗೂ ಬರುವುದಿಲ್ಲ. ಅಪಾರ್ಟ್ಮೆಂಟಿಗೆ ಯಾರನ್ನಾದ್ರು ಕರ್ಕೊಂಬಂದೆ, ಏನು ಮಾಡಿದೆ ಅಂತ ಕೇಳುವುದಿಲ್ಲ. ಆಹಾ ಭಾರತ ಮಾತೆಯೇ, ನೀನೊಬ್ಬಳು ಬ್ರಹ್ಮಚಾರಿಣಿ ಮೇಟ್ರನ್. ಎಲ್ಲರನ್ನೂ ಕಾವಲು ಕಾಯುವುದೇ ನಿನ್ನ ಕಸುಬು. ಪ್ರಜೆಗಳನ್ನೆಲ್ಲ ಅನುಮಾನದ ಬಂಧನದಲ್ಲಿ ಇಟ್ಟಿರುವಾಗ ಅವರು ಮುಂದುವರಿಯುವುದಾದರೂ ಹೇಗೆ ಅಂತ ಯೋಚಿಸಿದೆಯಾ ಎಂದು ಭಾರತವನ್ನು ನೆನೆಸಿಕೊಂಡು ಕೇಳಿದ. ಅಧ್ಯಾಯ 22. ಒಂದು ರಾತ್ರಿ 9 ಗಂಟೆಯ ವೇಳೆಗೆ ಪತ್ರಿಕೆಯ ಕೆಲಸ ಮುಗಿಸಿ ತಲ್ವಾರರು ಪಟೇಲ್ ನಗರದಿಲ್ಲದ ತಮ್ಮ ಮನೆಗೆ ಹೋದಾಗ ಹೆಂಡತಿ,
ಎಲ್ಲಿ ಹೋಗಿದ್ರಿ ಹಾಳು ಬಡಿದು? ನಿಮ್ಮ ಪತ್ರಿಕೆ ಆಫೀಸಿಗೆ ಒಂದು ಫೋನೂ ಇಲ್ಲ. ಒಬ್ಬ ಹುಡುಗರನ್ನು ಕಳಿಸಿದರೆ ಅಲ್ಲಿಲ್ಲ, ಎಲ್ಲಿದ್ದಾರೋ ಎಲ್ಲಿಗೆ ಹೋಗಿದ್ದಾರೋ ಗೊತ್ತಿಲ್ಲ ಅಂದ್ರಂತೆ. ಆಫೀಸಿನಲ್ಲಿರದೆ ಇನ್ನೇನು ಕೆಲಸ ಮಾಡ್ತೀರಿ ನೀವು ಎಂದಳು. ಆಕೆ ಆಗಾಗ ಖಿನ್ನತೆಯಿಂದ ನರಳುತ್ತಾಳೆ. ಆ ಸ್ಥಿತಿ ಬಂದಾಗಲೆಲ್ಲ ತನ್ನ ಮೇಲೆ ರೇಗುತ್ತಾಳೆ. ತಾನು ಟ್ರಿಬ್ಯೂನ್ ಪತ್ರಿಕೆಯ ದೊಡ್ಡ ಅಂತಸ್ತಿನ ಹುದ್ದೆಯನ್ನು ಬಿಟ್ಟದ್ದೇ ಅವಳ ಮನೋರೋಗದ ಆರಂಭಕ್ಕೆ ಕಾರಣ. ಈಗ ದಿ ಫ್ಯಾಕ್ಟ್ ಪತ್ರಿಕೆ ಹೊರಡಿಸುತ್ತಿರೋದು ರೋಗ ಮುಂದುವರಿಯುತ್ತಿರುವ ಕಾರಣವೆನ್ನುವುದು ಅವರಿಗೆ ಗೊತ್ತಿತ್ತು. ಇದು ಮನಸ್ಸಿನ ಕಾಯಿಲೆ. ಸರಿ ತಪ್ಪುಗಳೇನಿದ್ದರೂ ಬುದ್ಧಿಗೆ ಸೇರಿದ್ದು. ಮನಸ್ಸಿಗೆ ಸರಿ ತಪ್ಪು, ನ್ಯಾಯ, ಅನ್ಯಾಯ ಮೊದಲಾದ ಯಾವ ತರ್ಕದ ನಿಯಮವೂ ಇಲ್ಲ ಎಂದವಳಿಗೆ ಚಿಕಿತ್ಸೆ ನೀಡುತ್ತಿದ್ದ ಮನೋರೋಗ ವೈದ್ಯರು ಹೇಳಿದ್ದರು. ಆದರೆ ಇಷ್ಟು ಓದಿರುವವಳು, PhD ಮಾಡಿರುವವಳು, ಕಾಲೇಜಿನಲ್ಲಿ ರೀಡರ್ ಹುದ್ದೆಯಲ್ಲಿದ್ದು ಮಕ್ಕಳಿಗೆ ನ್ಯಾಯ, ನೀತಿ, ಪ್ರತಿಭಟನೆ, ಹಕ್ಕು, ಆದರ್ಶಗಳ ಬಗೆಗೆ ಸಂದರ್ಭ ಬಂದಾಗ ಅರಿವು ಮೂಡಿಸಿ ಮಾರ್ಗದರ್ಶನ ಮಾಡಬೇಕಾದವಳು, ಮನಸ್ಸನ್ನು ಸರಿಯಾದ ದಿಕ್ಕಿಗೆ ನಡೆಸಿಕೊಂಡು ಹೋಗದಿದ್ದರೆ ಅವಳ ವಿದ್ಯೆಗೆ ಯಾವ ಬೆಲೆ ಇದೆ ಎಂದು ಕೋಪವಿದ್ದರೂ ಅವರು ತಾಳ್ಮೆಯಿಂದ ಇರುವ ನಿಶ್ಚಯ ಮಾಡಿದ್ದರು. ಈ ಸ್ಥಿತಿಯಲ್ಲಿ ನೀವೆಂದು ಅವರ ಮೇಲೆ ರೇಗಾಡಬಾರದು. ನಿನ್ನದು ನೈತಿಕವಾಗಿ ಹೀನತನ ಅಂತ ಭರ್ತ್ಸನೆ ಮಾಡಬಾರದು. ಚರ್ಚೆಗೂ ಇಳಿಯಬೇಡಿ. ಯಾಕೆಂದರೆ ಆಕೆ ಬರೀ ಮನೋಭಾವದ ಮಟ್ಟದಲ್ಲಿ ಇರ್ತಾರೆ. ಬುದ್ಧಿಗೆ ಸವಾಲನ್ನೆಸೆಯುವ ಚರ್ಚೆ ಅವರ ಮನಸ್ಸನ್ನು ಇನ್ನಷ್ಟು ರೇಗಿಸುತ್ತೆ ಎಂದು ವೈದ್ಯರ ಸಲಹೆಯಾಗಿತ್ತು. ಔಷಧಿಯಿಂದ ಇವಳು ಕ್ರಮೇಣ ಸರಿ ಹೋಗುತ್ತಾಳೆ ಎಂಬ ನಂಬಿಕೆಯನ್ನು ಅವಲಂಬಿಸಿ ತಲ್ವಾರರು ತಾಳ್ಮೆ ತಂದುಕೊಂಡಿದ್ದರು. ಹೊರಗಡೆ ಕೆಲಸವಿತ್ತು. ಏನಾಯಿತು ಈಗ ಎಂದು ಕೇಳಿದರು. ಏನಾಯ್ತೆ? ಸರ್ವನಾಶವಾಯಿತು. ಹೆಂಡತಿಯ ಮೇಲೆ ನಿಗವಿಲ್ಲದೆ ಬೆಳಗಿನಿಂದ ರಾತ್ರಿ ತನಕ ತಿರುಗ್ತಿರ್ತೀರಿ. ಇದನ್ನು ಬರೀ ಮಲಗುವ ಲಾಡ್ಜ್ ಅಂತ ತಿಳ್ಕೊಂಡಿದ್ದೀರಿ. ಅತ್ತ ಕಡೆ ಮಗ, ಇತ್ತ ಕಡೆ ಮಗಳು. ಕಷ್ಟಕ್ಕೆ ಸಿಕ್ಕಿರೋದು. ಫೋನ್ ಮಾಡಿದ್ಲು ನಿಮ್ಮ ಕೈಲಿ ಮಾತಾಡಬೇಕು ಅಂತ. ಏನು ಕಷ್ಟ? ಮಗುನ ಸ್ಕೂಲಿಗೆ ಕಳಿಸುವಂಥ ಖಾಸಗಿ ಕೆಲಸಕ್ಕೆ ಅಫಿಷಿಯಲ್ ಕಾರು ಬಳಸುತ್ತಿದ್ದಿ ಅಂತ ಸ್ಕೂಲಿನ ಹತ್ತಿರ ದಾಳಿ ಮಾಡಿ ಕಾರನ್ನು ಹಿಡಿದು ಡ್ರೈವರ್ ಕೈಲಿ ಹೇಳಿಕೆ ತಗೊಂಡು ಭ್ರಷ್ಟಾಚಾರದ ಆಪಾದನೆ ಮಾಡಿ ಸಸ್ಪೆಂಡ್ ಮಾಡಿದ್ರಂತೆ ಇವತ್ತು ಬೆಳಿಗ್ಗೆ 8 ಗಂಟೆಯಲ್ಲಿ. ಅಲ್ಲಿ ಕಲ್ಕತ್ತಾದಲ್ಲಿ ನೀನು ಮಾರಾಟದ ಲೆಕ್ಕಪತ್ರ ಸರಿಯಾಗಿ ಇಡ್ತಿಲ್ಲ. ಕಬ್ಬಿಣ ಅಗತ್ಯ ವಸ್ತು, ಅದರ ಬೆಲೆಯನ್ನು ಮನಸ್ಸಿಗೆ ಬಂದ ಹಾಗೆ ಹೆಚ್ಚಿ ದುರ್ಲಾಭ ಮಾಡ್ತಿದ್ದೀಯಂತ ಅಳಿಯನ ಅಂಗಡಿ ಮೇಲೆ ದಾಳಿ ಮಾಡಿ ಲೆಕ್ಕಪತ್ರದ ಕಾಗದ, ಪುಸ್ತಕ, ಫೈಲ್, ಬಿಲ್, ಬುಕ್ ಎಲ್ಲನೂ ಕಟ್ಟಿ ತಗೊಂಡು ಹೋದ್ರಂತೆ. ಅಂಗಡಿಗೆ ಬೀಗ ಹಾಕಿ ಅವನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರಂತೆ. ಅದು ನಡೆದದ್ದು ಬೆಳಿಗ್ಗೆ 10 ಗಂಟೆಗೆ. ಅಂಗಡಿ ಬಾಗಿಲು ತೆಗೆಸಿ ಆಗ್ತಾನೆ ಕೂತ್ಕೊಂಡಿದ್ದಾಗ ಏನು ಮಾಡಬೇಕು, ಡ್ಯಾಡಿನ ಕೇಳಬೇಕು ಅಂತ ಬಕುಲ 3 ಸಲ ಫೋನ್ ಮಾಡಿ ಕೊನೆಗೆ ಬೇಲ್ ಕೊಟ್ಟು ಬಿಡಿಸ್ಕೊಳ್ಳೋಕ್ಕೆ ಲಾಯರ್ ನೋಡ್ಕೊಂಡು ಹೋದಳು. ಆಮೇಲೆ ಸುದ್ದಿ ಇಲ್ಲ. ಒಂದೇ ದಿನ ತಮ್ಮ ಮಗ, ಅಳಿಯ ಇಬ್ಬರಿಗೂ ಮೊರದಾಬಾದ್, ಕಲ್ಕತ್ತಾ, ಬೇರೆ ಬೇರೆ ಊರುಗಳಲ್ಲಿ ಮಗ ಪ್ರಾಮಾಣಿಕ IAS ಅಧಿಕಾರಿ. ಲಂಚ ಪಂಚವಿಲ್ಲ. ಎಲ್ಲರೂ ಮಾಡುವ ಹಾಗೆ ವಿಶೇಷ ಸೌಲಭ್ಯ. ಮಗುವನ್ನು ಶಾಲೆಗೆ ಬಿಟ್ಟು ಬರಲು ಕರೆತರಲು ಸರ್ಕಾರಿ ಕಾರು ಉಪಯೋಗಿಸಿದ್ದಾನೆ. ಅಳಿಯ ಎಂದು ದುರಾಶೆ ವ್ಯಾಪಾರ ಮಾಡೋಲ್ಲ. ಪ್ರತಿಯೊಂದಕ್ಕೂ ಲೆಕ್ಕವಿಟ್ಟು ಬಿಲ್ ಕೊಟ್ಟು ತನ್ನ ಮೇಲೆ ಒತ್ತಡ ತರೋಕೆ ಅಂತ ದಿಲ್ಲಿಯ ಸರ್ಕಾರ 2 ಏಕಕಾಲದಲ್ಲಿ ಮುಂದೆ ಏನೂ ಕೇಳುವ ಅಗತ್ಯ ಕಾಣಲಿಲ್ಲ. ಫೋನ್ ಎತ್ಕೊಂಡು ಕಲ್ಕತ್ತಾಗೆ ಫೋನ್ ಮಾಡಿದಾಗ ಮಗಳು ಸಿಕ್ಕಿದಳು. ಡ್ಯಾಡಿ ನೀವೆಲ್ಲಿಗೆ ಹೋಗಿದ್ರಿ? ನೀವು ಬಂದರೆ ನನಗೆ ತುಸು ಧೈರ್ಯ. ಲಾಯರ್ ಗೊತ್ತು ಮಾಡಿದ್ದೀನಿ. ನಾಳೆ ಬೆಳಿಗ್ಗೆ ಕೋರ್ಟ್ನಲ್ಲಿ ಬೇಲ್ ಮೂವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಇವರು ಲಾಕಪ್ನಲ್ಲಿ ಯಾವ ತಪ್ಪು ಮಾಡದೇ ಇರೋರು ಅಂತ ಫೋನ್ನಲ್ಲಿ ಗಳಗಳಗಳ ಅಳತೊಡಗಿದಳು. ನಾಳೆ ಬೆಳಿಗ್ಗೆ ಏರ್ಪೋರ್ಟ್ಗೆ ಹೋಗಿ ಕೇಳ್ತೀನಿ. ಮೊದಲ ಪ್ಲೇನ್ಗೆ ಜಾಗ ಸಿಕ್ಕಿದ್ರೆ, ಇಲ್ಲದ್ರೆ ಮುಂದಿನದಕ್ಕೆ ಎನ್ನುವಾಗ ತಲ್ವಾರರ ದನಿ ಒದ್ದೆಯಾಗುತ್ತಿತ್ತು. ಡ್ಯಾಡಿ ಮೊದಲನೇದಕ್ಕೆ ಬನ್ನಿ. 100 ರೂಪಾಯಿ ಲಂಚ ಕೊಟ್ಟರೆ ಮೊದಲನೇದಕ್ಕೆ ಸಿಗುತ್ತೆ. ನೀವು ಪ್ರಿನ್ಸಿಪಲ್ ಅಂತ ಕೂಡದೆ ಅಲ್ಲಿ ನಿಂತು ನನ್ನ ಕಾಯಿಸ್ಬೇಡಿ. ಮಮ್ಮಿನೂ ಕರ್ಕೊಂಡು ಬನ್ನಿ. ವಿಷಯವನ್ನು ಹೇಳಿದ ಹೆಂಡತಿಗೆ ತಲ್ವಾರರು ಮೊರದಾಬಾದಿಗೆ ಫೋನ್ ಮಾಡಿದರು. ಮಗನೇ ಎತ್ತಿಕೊಂಡ. ಏನಾಯ್ತು ಸಮಾಚಾರ ಅಂತ ಕೇಳಿದ್ದಕ್ಕೆ, ಇಂಥ ಸಂದರ್ಭದಲ್ಲಿ ಎಲ್ಲರ ಫೋನ್ಗಳನ್ನು ಟ್ಯಾಪ್ ಮಾಡ್ತಿರ್ತಾರೆ, ಎಚ್ಚರವಾಗಿರಿ. ನನ್ನನ್ನು ಸಸ್ಪೆನ್ಷನ್ನಲ್ಲಿ ಇಟ್ಟಿದ್ದಾರೆ. ಸರ್ಕಾರಿ ಅನುಮತಿ ಇಲ್ಲದೆ ಊರು ಬಿಟ್ಟು ಹೋಗக்கூಡದು ಅನ್ನೋ ಆಜ್ಞೆ ಜಾರಿಯಲ್ಲಿದೆ. ಬಕುಲ ಫೋನ್ ಮಾಡಿದ್ಲು. ನೀವು ಅಲ್ಲಿಗೆ ಹೋಗಿ ಏನು ಮಾಡಬೇಕೋ ಮಾಡಿ. ವಾಪಸ್ ಬರುವಾಗ ರೈಲಿನಲ್ಲಿ ಇಲ್ಲಿಗೆ ಬಂದು ಹೋಗಿ. ಧ್ವನಿಯಲ್ಲಿ ಖಿನ್ನತೆ ಇದ್ದರೂ ಶಾಂತವಾಗಿ ಮಾತನಾಡಿದ. ಇಂಥ ಸಂದರ್ಭದಲ್ಲಿ ಈ ಸರ್ಕಾರವು ಬಲು ಪಶುವಿನ ಫೋನನ್ನೂ ಕದ್ದು ಕೇಳುತ್ತಾರೆ ಎಂಬ ಸಂಗತಿ ತನಗೆ ಮರೆತೇ ಹೋಗಿದ್ದ ಸಂಗತಿ ಅವರಿಗೆ ನೆನಪಾಯಿತು. ರಾಹುಲ್ IAS ಸರ್ಕಾರದ ದುರ್ವಿಧಾನಗಳು ಎಂಥ ಸಂದರ್ಭದಲ್ಲೂ ಅರಿವಿನಲ್ಲಿ ಇರುತ್ತವೆ. ಬೆಳಿಗ್ಗೆ 6 ಗಂಟೆಗೆ ವಿಮಾನಕ್ಕೆ ಇಬ್ಬರಿಗೂ ಟಿಕೆಟ್ ಸಿಕ್ಕಿತು. ಮಗಳು ವಿಧಾನವನ್ನು ಸೂಚಿಸದಿದ್ದರೆ ಸಿಗುತ್ತಿರಲಿಲ್ಲ. ಮಧ್ಯಾಹ್ನ 1 ಗಂಟೆಗೆ ಬೇಲ್ ಅರ್ಜಿ ಸ್ವೀಕೃತವಾಗಿ ದಂಡಾಧಿಕಾರಿಗಳು ಹುಕುಂ ಮಾಡಿ 4ವರೆಗೆ ಆಪಾದಿತನನ್ನು ಹೊರಗೆ ಬಿಟ್ಟರು. ದಿನಕ್ಕೆ 1 ಬಾರಿ ಸ್ಟೇಷನ್ಗೆ ಮುಖ ತೋರಿಸಿ ಹೋಗಬೇಕು. ಕಲ್ಕತ್ತಾ ಬಿಟ್ಟು ಹೊರಗೆ ಹೋಗಬಾರದು. ಪೊಲೀಸರು ಕರೆದಾಗ ಸ್ಟೇಷನ್ಗೆ ಬರಬೇಕು ಇತ್ಯಾದಿ ಕರಾರುಗಳೊಡನೆ ಗಂಡ ಹೊರ ಬಂದಾಗ ಮಗಳು ಗಟ್ಟಿಯಾಗಿ ಅವನ ಕೈ ಹಿಡಿದುಕೊಂಡಳು. 2 ವರ್ಷದ ಹೆಣ್ಣು ಮಗು ಅಳತೊಡಗಿತು. ತಲ್ವಾರರಿಗೂ ಕಣ್ಣು ಮಂಜಾಯಿತು. ಹೆಂಡತಿ ಸಂತೋಷಿ ದೇವಿ ಬಿಕ್ಕಿ ಹತ್ತಳು. ಲಾಯರು ಕೋರ್ಟಿಗೆ ಬಂದಿದ್ದ 6 ಜನ ಸ್ನೇಹಿತರುಗಳನ್ನೆಲ್ಲ ಬೀಳ್ಕೊಂಡು ಮನೆ ಸೇರಿದ ತಲ್ವಾರರು ಏನು ಸಮಾಚಾರ ಎಂದು ಕೇಳಿದ ಕಾಳಿಯ, ಯಾವ ಕೋರ್ಟಿಗೆ ಹೋದರೂ ನನ್ನ ಮೇಲೆ ಏನು ಸಾಬೀತು ಮಾಡೋಕ್ಕಾಗಲ್ಲ. ನಾನು ಒಂದು ತಪ್ಪು ಮಾಡೋಲ್ಲ. ಸೇಲ್ಸ್ ಟ್ಯಾಕ್ಸ್ ರಾಜ್ಯ ಸರ್ಕಾರಕ್ಕೆ ಸೇರಿದ್ದು. ಕೇಂದ್ರ ಸರ್ಕಾರದ ಪೊಲೀಸರು ಎಲ್ಲಿ ಹಾಕಿದ್ದಾರೋ ನನಗೆ ಅರ್ಥವಾಗೋಲ್ಲ. ನನಗೆ ಅವಮಾನ ಮಾಡೋದೊಂದೇ ಅವರ ಉದ್ದೇಶವಾಗಿರ್ಬೋದು. ಅಥವಾ ಹೀಗೆ ನನ್ನ ಮೇಲೆ ಕೇಸ್ ಕಟ್ಟಿ ನಾಳೆ ನನ್ನ ವ್ಯಾಪಾರದ ಪರ್ಮಿಟ್ ಕ್ಯಾನ್ಸಲ್ ಮಾಡ್ಬೋದು. ಎಂದು ಏನೋ ಯೋಚಿಸ್ಕೊಂಡು ಅವನು ಹೇಳಿದ. ನಿನ್ನೆ ಸಂಜೆ ಇಂಟ್ರಾಗೇಟ್ ಮಾಡಿದವನು 2 ಸಲ ನಿನ್ನ ಮಾವ ಇದ್ದಾರಲ್ಲ, ದೊಡ್ಡ ಜರ್ನಲಿಸ್ಟ್, ಅವ್ರು ಹೇಳಿಕೊಟ್ರ ನಿನ್ಗೆ ಹಿಂಗೆ ಕಳ್ಳ ವ್ಯಾಪಾರ ಲಾಭಕೋರ್ತನ ಮಾಡೋದಾ ಅಂದ.
ಇನ್ನೊಂದ್ಸಲ ಆ ಮಾವನ ನೆರಳೇ ನಿನಗೆ ಕಾಡುತ್ತೆ, ಶನಿ ದೃಷ್ಟಿ ಕಾಡೋ ಹಾಗೆ ಅಂದ. ನಿಮ್ಮ ಹೆಸರು ಯಾಕೆ ತಂದ್ರೂ ನನಗೆ ಅರ್ಥವಾಗಲ್ಲ. ಅಲ್ಲಿಯೇ ಇದ್ದ ಹೆಂಡತಿ ಡಾಕ್ಟರ್ ಸಂತೋಷಿ ದೇವಿ ಗಂಡನ ಮುಖವನ್ನೊಮ್ಮೆ ನೋಡಿದಳು. ಆಕೆ ಕಣ್ಣುಗಳಲ್ಲಿದ್ದ ಕೋಪ ತಲ್ವಾರರಿಗೆ ಮಾತ್ರ ಅರ್ಥವಾಯಿತು. ಗಂಡನ ಮುಖವನ್ನು ನೋಡಿದ ಬಕುಲ, ಯಾರೂ ಊಟ ಮಾಡಿಲ್ಲ, ನೀವು ಸ್ನಾನನೂ ಮಾಡಿಲ್ಲ, ಹೇಳಿ, ದಾಲ್ ಸಬ್ಜಿ ಮಾಡಿಟ್ಟಿದ್ದೀನಿ, ಬೇಗ ಬೇಗ ಪುಲ್ಕ ಮಾಡಿಕೊಡ್ತೀನಿ ಎಂದು ಎದ್ದಳು. ರಾಜೇಂದ್ರ ಸ್ನಾನಕ್ಕೆ ಹೋದ. ತಲ್ವಾರರ ದೃಷ್ಟಿ ಟೀಪೈ ಮೇಲಿದ್ದ ವೃತ್ತಪತ್ರಿಕೆ ಕಡೆಗೆ ಹೋಯಿತು. ತಾವು ಆ ದಿನದ ಪತ್ರಿಕೆಯನ್ನು ಓದಿಲ್ಲವೆಂದು ನೆನಪಾಯಿತು. ವಿಮಾನದಲ್ಲಿ ತಮ್ಮ ಸೀಟಿನ ಮುಂದೆ ಒಂದು ಪತ್ರಿಕೆ ಇದ್ದರೂ ಅದರ ಶೀರ್ಷಿಕೆಯನ್ನು ನೋಡುವ ಮನಸ್ಸು ಬಂದಿರಲಿಲ್ಲ. ಈಗ ಎತ್ತಿಕೊಂಡು ಶೀರ್ಷಿಕೆಗಳ ಕಡೆಗೆ ಕಣ್ಣಾಯಿಸುವಾಗ 3ನೇ ಪುಟದಲ್ಲಿ ಜನದ್ರೋಹ ವ್ಯಾಪಾರದಲ್ಲಿ ತೊಡಗಿದ್ದ ಕಬ್ಬಿಣದ ವ್ಯಾಪಾರಿಯ ಬಂಧನ ಎಂಬ ಶೀರ್ಷಿಕೆ ಕಣ್ಣಿಗೆ ಬಿತ್ತು. ತನ್ನ ಅಳಿಯನದೇ ಸುದ್ದಿ. ಜನದ್ರೋಹ, ಲಾಭಕೋರತನ, ಪದಾರ್ಥಗಳನ್ನು ಒಡಗಿಸಿಟ್ಟು ಕೃತಕ ಅಭಾವ ಸೃಷ್ಟಿಸುವುದು, ಸರ್ಕಾರದ ಜನಕಲ್ಯಾಣಪರ ನಿಯಮಗಳ ಸಂದಿನಲ್ಲಿ ತೋರುವ ಕೃತ್ರಿಮತೆ ಮೊದಲಾಗಿ ಓದುವವರ ಮನಸ್ಸಿನಲ್ಲಿ ವ್ಯಾಪಾರಿಯ ಬಗೆಗೆ ನೈತಿಕ ಕ್ರೋಧ, ತಿರಸ್ಕಾರಗಳು, ಸರ್ಕಾರದ ಕ್ರಮ ಬಗೆಗೆ ಮೆಚ್ಚುಗೆ ಹುಟ್ಟುವ ಶೈಲಿಯ ದೊಡ್ಡ ವರದಿ ಇತ್ತು. ರಾಜೇಂದ್ರನೇನು ಭಾರಿ ವ್ಯಾಪಾರಿ ಅಲ್ಲ, ಸಾರಸಗಟು ವ್ಯಾಪಾರವೂ ಅವನದಲ್ಲ. ವೆಲ್ಲಿಂಗ್ಟನ್ ಬೀದಿಯಲ್ಲಿರುವ ಕಬ್ಬಿಣ ಸಾಮಾನುಗಳ 100 ಬಿಕರಿ ಅಂಗಡಿಗಳಲ್ಲಿ ಇವನದು ಒಂದು. ಇದನ್ನು ಇಷ್ಟು ದೊಡ್ಡ ಸುದ್ದಿ ಮಾಡಿದ್ದಾರೆ. ಸರ್ಕಾರದ ಏಜೆಂಟರು ಸೃಷ್ಟಿಸಿ ಲಂಬಿಸಿ ಕೊಡುವ ಸುದ್ದಿಗಳನ್ನು ಪರೀಕ್ಷಿಸದೆ ಅಚ್ಚು ಮಾಡಿ ಬಿಡುತ್ತಾರಲ್ಲ ಪತ್ರಿಕೆಯವರು ಎಂದು ತಲ್ವಾರನ ಮನಸ್ಸು ತಮ್ಮ ವೃತ್ತಿ ಧರ್ಮದ ಕಡೆಗೆ ಹರಿಯಿತು. ತಾವು ಕಲ್ಕತ್ತೆಗೆ ತುರ್ತಾಗಿ ಬಂದಿರುವುದನ್ನು, ಅಲ್ಲಿಯ ಕೆಲಸಗಳನ್ನು ಮುಂದುವರಿಸಬೇಕಾದ ಕೆಲಸಗಳನ್ನು ಸೂಚಿಸಿ ರವೀಂದ್ರನಿಗೆ ತಂತಿ ಕಳಿಸಿದರು. ಮರುದಿನ ವಕೀಲರೊಡನೆ ಅಳಿಯ ಕೋರ್ಟಿಗೆ ಹೋಗಿ ತಮ್ಮ ವ್ಯಾಪಾರ ಮುಂದುವರಿಸಿಕೊಳ್ಳಲು ಅಂಗಡಿಯ ಬಾಗಿಲು ತೆರೆಸಿಕೊಳ್ಳುವಂತೆ ಪ್ರಾರ್ಥನೆ ಸಲ್ಲಿಸಿದಾಗ ಜೊತೆಗೆ ಹೋದರು. ಅನಂತರ ಅವನ ಅಂಗಡಿ ಸಾಲಿನ ಇತರ ಅಂಗಡಿಗಳಿಗೆ ಹೋಗಿ ಅವರಿಬ್ಬರೇ ವಿಚಾರಿಸಿದಾಗ, ಮಾಲೀಕ್, ವ್ಯಾಪಾರಿಗಳಿಗೆ ಎಂಥ ಕಿರುಕುಳು ಶುರುವಾಗಿದೆ ಅಂತೀರಾ? ದುಡ್ಡೆಲ್ಲ ಆಳುವ ಪಕ್ಷಕ್ಕೆ ಕೊಡಬೇಕು. ಅವರಿಗೆ ಕೊಟ್ಟ 1 ರೂಪಾಯಲ್ಲಿ ಒಂದಾಣೆನ ವಿರೋಧ ಪಕ್ಷದವರಿಗೆ ಕೊಟ್ಟೆವು ಅಂತ ಗೊತ್ತಾದರೂ ನಮಗೆ ಇಂಥ ದಾಳಿ, ಶೋಧನೆ, ವಾರಂಟ್ ತಪ್ಪಿದ್ದಲ್ಲ. ರಾಜೇಂದ್ರ ಪಾಲ್ಜಿ ಯಾವ ತಂಟೆಗೆ ಹೋಗೋದು ಮನುಷ್ಯ, ಎಜುಕೇಟೆಡ್ ಬೇರೆ, ಅಂಥವರಿಗೆ ಹೀಗಾಯಿತು ಅಂದರೆ ಬೇರೆ ಏನೋ ಕಾರಣ ಇರಬೇಕು ಎಂದು ಒಬ್ಬರು ಹೇಳಿದರು. ಇನ್ನೊಬ್ಬರು, ಅವರ ಮಾವ ಸರ್ಕಾರದ ಎಗೇನಿಸ್ಟ್ ಬೆರೀತಿದ್ದಾರಂತೆ, ಸರ್ಕಾರದವರು ಹಿಂಗೆ ಮಾಡೋದು ಸರಿಯೇ ಅಲ್ವಾ? ಬಾಯಿ ಬಿಡಿಸ್ಬೇಕು ಅಂದರೆ ಮೂಗು ಹಿಡ್ಕೋಬೇಕು, ಆ ಕೆಲಸ ಮಾಡ್ತಿದೆ ಸರ್ಕಾರ ಎಂದರು, ಯಾವ ನೈತಿಕ ಪ್ರತಿಭಟನೆಯೂ ಇಲ್ಲದೆ. ಇವರು ಅಂಗಡಿ ಬೀದಿಗೆ ಹೋಗಿದ್ದಾಗ ಮಗಳು ಇದೇ ವಿಷಯವನ್ನು ತಾಯಿಗೆ ಹೇಳಿದಳು. ಅಂಥ ದೊಡ್ಡ ಕೆಲಸ ಬಿಟ್ಟು ಪಿತಾಜಿ ಯಾಕೆ ಸರ್ಕಾರದ ಮೇಲೆ ಜಗಳ ತೆಗಿಬೇಕು ಬರಿಗೈಯಲ್ಲಿ? ತಾಯಿಗೆ ತನ್ನ ಒಳಕುದಿಯನ್ನು ತೋಡಿಕೊಳ್ಳುವ ಅವಕಾಶ ಸಿಕ್ಕಿತು. ಎಲ್ಲವನ್ನು ಹೇಳಿ, ನೀನಾದರೂ ಬುದ್ಧಿ ಹೇಳು ಆತನಿಗೆ ಎಂದರು. ಮೊರದಾಬಾದಿಗೆ ರೈಲಿನಲ್ಲಿ ದಂಪತಿಗಳು ಜೊತೆಯಲ್ಲಿ ಪ್ರಯಾಣ ಮಾಡಿದರು. ಒಬ್ಬರೊಡನೆ ಒಬ್ಬರು ಮಾತನಾಡಲು ಯಾರಿಗೂ ಮನಸ್ಸಿರಲಿಲ್ಲ. ಖಿನ್ನತೆಯಿಂದ ನರಳುತ್ತಿದ್ದ ಆಕೆ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದರು. ಈ ಅನ್ಯಾಯಕ್ಕೆ ಕೊನೆಯಲ್ಲಿ ಹೇಗೆ ಎಂದು ಅವರು ಯೋಚಿಸುತ್ತಿದ್ದರು. ಮನೋರೋಗಕ್ಕೆ ತುತ್ತಾಗಿರುವ ಹೆಂಡತಿಯನ್ನು ಮಾತನಾಡಿಸದೆ ಬಿಡಬಾರದೆಂದು ಅವರು ಏನು ಯೋಚಿಸುತ್ತಿದ್ದಿ ಎಂದು ಕೇಳಿದ್ದಕ್ಕೆ, ಈ ಕಿಟಕಿಯಿಂದ ಹೊರಗೆ ಧುಮುಕಿ ಬಿಟ್ಟರೆ ಎಲ್ಲ ಬಿಡುಗಡೆಯಾಗುತ್ತೆ ಅಂತ ಎಂದಳು. ಕೋಪವಿರಲಿಲ್ಲ, ಧ್ವನಿ ಎತ್ತರಿಸಲಿಲ್ಲ, ತಗ್ಗಿದ ಗಂಭೀರ ಧ್ವನಿಯಲ್ಲಿ. ಮಾತ್ರೆ ತಗೊಂಡೆಯಾ ಎಂದವರು ಕೇಳಿದ್ದಕ್ಕೆ, ಮಾತ್ರೆ ತಗೊಂಡ್ರೆ ಎಲ್ಲ ಆಗ್ಬಿಡುತ್ತೆ ಅಂತ ತಿಳ್ಕೊಂಡಿದ್ದು ಏನು ಎಂದು ದುರದುರನೆ ಮುಖ ನೋಡಿ, ನನ್ನ ಪಾಡಿಗೆ ನಾನಿರೋಕ್ಕೆ ಬಿಡು ಎಂದಳು. ಸ್ಲೀಪರ್ ಕೋಚ್ನಲ್ಲಿ ಪಕ್ಕದಲ್ಲಿದ್ದವರಿಗೆ ಕೇಳಿತೆಂಬ ಅಂಜಿಕೆಯಿಂದ ಅವರು ಮಾತನಾಡಲಿಲ್ಲ, ಮತ್ತೆ ಮಾತಾಡಲಿಲ್ಲ. ಮೊರದಾಬಾದಿನಲ್ಲಿ ಮಗ ರಾಹುಲ್ ಹೇಳಿದ, ಆಫೀಸರ್ಗಳು ಅಂದರೆ ಹೇಗೆ ಗೊತ್ತೇ, ಅಷ್ಟು ಬಂದು ಹೋಗ್ತಿದ್ದವರು. ಈಗ ನಾನು ಮೇಲಿನವರ ಅವಕೃಪೆಗೆ ಒಳಗಾಗಿದ್ದೀನಿ ಅಂತ ಗೊತ್ತಾದ ತಕ್ಷಣ ಯಾರೂ ಹತ್ರ ಬರಲ್ಲ, ಫೋನ್ ಕೂಡ ಮಾಡಲ್ಲ. ನಿಮ್ಮ ಮಗ ನಾನಾದ್ದಕ್ಕೆ ನನಗೆ ಅವಕೃಪೆ ಒದಗಿತ್ತು, ಹಾಗೆ ನನ್ನ ಜೊತೆ ಸ್ನೇಹವಿದೆ ಅಂತ ಗೊತ್ತಾದರೆ ತಮಗೂ ಒದಗಿತ್ತು ಅನ್ನುವ ಭಯ. ದೇಶದ ನಾಯಕತ್ವ ಹಿಡಿದವರಿಗೆ ಬೇಕಾದದ್ದೇ ಇಂಥ ಮನಸ್ಥಿತಿ ಸೃಷ್ಟಿಸೋದು. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಿದೆ. ದೇಶದಲ್ಲಿ ಎಲ್ಲೆಲ್ಲೂ ಡಕಾಯಿತರು, ಮ್ಯಾಜಿಸ್ಟ್ರಿಯಲ್ ಪವರ್ ಚಲಾಯಿಸ್ತಿರುವ ಡಕಾಯಿತರು ನನ್ನ ಮಗುವನ್ನು ದಾರಿಲಿ ಎತ್ತಿ ಅಪಹರಿಸುವ ಸಂಭವವಿಲ್ಲವೇ? ಅದು ಕ್ಷೇಮವಾಗಿ ಶಾಲೆಗೆ ಹೋಗಿ ಬರಬೇಡವೇ? ಅದಕ್ಕೆ ವಾಹನ ಉಪಯೋಗಿಸ್ತಿದ್ದೆ ಅಂತ ಕೋರ್ಟ್ನಲ್ಲಿ ಹೇಳಬಹುದು. ಆದರೆ ಅಧಿಕಾರದಲ್ಲಿರುವವರಿಗೆ ಇದು ನಾಳೆ ತಮಗೂ ತಟ್ಟುವ ಪೆಟ್ಟು, ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅನ್ನೋ ಎಚ್ಚರವೇ ಇಲ್ಲವೇ ಇಲ್ಲ. ಅದು ಹೋಗಲಿ. ಬಕುಲ ಮತ್ತು ಅವರ ಮನೆ ವಿಷಯ ಇವರು ಹೇಳಿದ ನಂತರ, ಈಗ ಎಲ್ಲೆಲ್ಲಿಯೂ ಮಾಡ್ತಿರೋದು ಹೀಗೆ. ನೀವು ಟ್ರಿಬ್ಯೂನ್ ಬಿಟ್ಟದ್ದು, ಹೊಸ ಪತ್ರಿಕೆ ಶುರು ಮಾಡಿದ್ದು ನಿಮ್ಮ ಸ್ವಾತಂತ್ರ್ಯ. ನೀವು ಹೀಗೆ ಮಾಡಿ ಹೀಗೆ ಬಿಡಿ ಅಂತ ಹೇಳೋಕ್ಕೆ ನನಗೇನು ಅಧಿಕಾರ? ನನಗೆ ಒಳ್ಳೆ ವಿದ್ಯೆ ಕಲಿಸಿದಿರಿ, ಚೆನ್ನಾಗಿ ಸಾಕಿದ್ದೀರಿ, ನಾನು ಕೃತಜ್ಞನಾಗಿದ್ದೀನಿ. ವಾಸ್ತವವಾಗಿ ನಿಮ್ಮ ಆದರ್ಶಕ್ಕೆ ನಮಗೂ ಹೆಮ್ಮೆ ಇದೆ. ನಾನು ಈ ಕೆಲಸಕ್ಕೆ ರಾಜೀನಾಮೆ ಬಿಸಾಕ್ಬೋದು. ಇಷ್ಟೇ ದುಡಿಮೆನ ಯಾವುದಾದ್ರೂ ಖಾಸಗಿ ಉದ್ಯಮದಲ್ಲಿ ಮಾಡಿದರೆ ಇದರ 2ರಷ್ಟು ಸಂಬಳ ಮನೆ ಮಂದಿ ಎಲ್ಲರೂ ಉಪಯೋಗಿಸುವ ಕಾರು, ಫೋನ್ ಕೊಡ್ತಾರೆ. ಆದರೆ ಸರ್ಕಾರದ ವಕ್ರಪೆಗೆ ಒಳಗಾದವನಿಗೆ ನೌಕರಿ ಕೊಡೋಕ್ಕೆ ಯಾವ ಉದ್ಯಮಪತಿಯೂ ಹಿಂದೆ ಮುಂದೆ ನೋಡ್ತಾನೆ. ನನಗೇಕೆ ಶನಿ ಸ್ಪರ್ಶ ಅಂತ? ನಾನೇನು ಮಾಡಬೇಕು? ಮಗನಿಗೆ ಯಾವ ರೀತಿ ಸಮಾಧಾನ ಹೇಳಬೇಕು, ಅವನಿಗೆ ಬಂದಿರುವ ಕಷ್ಟಗಳನ್ನು ಹೇಗೆ ಬಿಡಿಸಬೇಕೋ ತಲ್ವಾರರಿಗೆ ತಿಳಿಯಲಿಲ್ಲ. ಈ ಕೆಲಸವನ್ನೇ ಬಿಟ್ಟು ಬೇರೊಂದು ರೀತಿಯಲ್ಲಿ ಜೀವನ ಮಾಡು, ಇಷ್ಟು ಓದಿದೆಯಾ, ಹೋರಾಟ ಮಾಡು ಎನ್ನುವಂಥ ಸಲಹೆಗಳು ಅಪ್ರಾಯೋಗಿಕ, ಅವನ ತಲೆಗೆ ಹೋಗುವುದೂ ಇಲ್ಲ ಎಂದು ಅವನಿಗೆ ಅರ್ಥವಾಗಿತ್ತು. ನನಗೂ ನನ್ನ ತಂದೆಗೂ ಯಾವ ಸಂಪರ್ಕವೂ ಇಲ್ಲ. ನನ್ನ ಮಾತನ್ನು ಅವರು ಕೇಳುವುದಿಲ್ಲ. ಅವರ ಮೇಲೆ ಕೋಪವಿದ್ದರೆ ಅವರನ್ನು ಶಿಕ್ಷಿಸಿ, ಬೇಕಾದರೆ ಜೈಲಿಗೆ ಕಳಿಸಿ, ನನ್ನ ಮೇಲೆ ಇವೆಲ್ಲ ಯಾಕೆ ಸಾಧಿಸ್ತೀರಾ ಅಂತ ಹೇಳುವ ನನ್ನ ಮನಸ್ಸು ಬಂತು. ಆದರೆ ಹಾಗಂತ ಯಾರಿಗೆ ಹೇಳುವುದು? ಇಂಥ ಕಿರುಕುಳಗಳಲ್ಲಿ ಬೆರಳೆತ್ತಿ ತೋರಿಸಬಹುದಾದ ಕರ್ತೃ ಕಾಣಿಸಿಕೊಳ್ಳುವುದಿಲ್ಲ. ಯಾರನ್ನು ಕೇಳಿದರೂ ಮೇಲಿಂದ ಅನ್ನುತ್ತಾರೆ. ಹಾಗೆಂದರೆ ಏನು? ಎಲ್ಲರಿಗೂ ಗೊತ್ತಿದೆ.
ಆದರೆ ಕಾನೂನು ಪ್ರಕಾರ ಅಥವಾ ನ್ಯಾಯ ಬೇಡಿಕಾ ಕ್ರಮದಲ್ಲಿ ಅವರನ್ನು ಹೆಸರಿಸಲು ಕರೆಸಲು ಅವಕಾಶವಿಲ್ಲ, ಸಾಧ್ಯವಿಲ್ಲ. ಅಲ್ಲದೆ ಸರ್ಕಾರಿ ಕಾರಿನಲ್ಲಿ ಮಗು ಶಾಲೆಗೆ ಕಳಿಸಿದ್ದು ಸುಳ್ಳಲ್ಲ. ಪ್ರತಿಯೊಬ್ಬ ಸರ್ಕಾರಿ ನೌಕರನು ತನ್ನ ಕಾರಿನಲ್ಲಿ ಹೆಂಡತಿನ ಕ್ಲಬ್ಬಿಗೆ, ಮಾರ್ಕೆಟ್ಟಿಗೆ, ತವರು ಮನೆಗೆ, ತಾನು ಮೋಜುಮನೆಗಳಿಗೆ ಹೋಗಲು ಬಳಸುತ್ತಾನೆ. ಅವರು ಬಳಸುವ 10ರ 1 ಭಾಗದಷ್ಟು ನಾನು ಬಳಸುವುದಿಲ್ಲ. ಆಳುವ ಪಕ್ಷದ ಚುನಾವಣಾ ಕೆಲಸಗಳಿಗೆ ಕೂಡ ಸರ್ಕಾರ ಕಾರುಗಳನ್ನು ಉಪಯೋಗಿಸುತ್ತಾರೆ. ಅವರು ಇಷ್ಟೆಲ್ಲ ಮಾಡ್ತಾರೆ ಎಂದು ನ್ಯಾಯಾಲಯವು ತನ್ನ ಕಿಂಚಿತ್ ಅಥವಾ ತಾಂತ್ರಿಕವಾದ ತಪ್ಪನ್ನು ಮನ್ನಿಸುವುದಿಲ್ಲ. ಮಗನು ತಂದೆಗೆ ಹೀಗೆ ಮಾಡಿ ಎಂದು ಹೇಳಲಿಲ್ಲ. ತಾನು ಸಿಕ್ಕಿರುವ ಪರಿಸ್ಥಿತಿಯ ಸೂಕ್ಷ್ಮ ಮರ್ಮಗಳನ್ನು ಮಾತ್ರ ವಿವರಿಸಿದ. ಸಸ್ಪೆನ್ಷನ್ನಲ್ಲಿಟ್ಟರೂ ಕಾನೂನು ಪ್ರಕಾರ ಶೇಕಡ 75 ಸಂಬಳವನ್ನು ಅವರು ಕೊಡಲೇಬೇಕಲ್ಲವೇ? ತಂದೆ ಕೇಳಿದರು. ಇದು ಬರೀ ಜೀವನದ ನಿರ್ವಹಣೆ ಪ್ರಶ್ನೆಯಲ್ಲ. ಅಮಾನತಿನಲ್ಲಿ ಇದ್ದಾನೆ ಅಂದರೆ ಉಳಿದವರು ಹೇಗೆ ನೋಡುತ್ತಾರೆ ಅನ್ನುವ ಪ್ರಶ್ನೆ, ಗೌರವದ ಪ್ರಶ್ನೆ ಎಂದ ಮಗ. ನೀನು ಅಗೌರವದ ಕೆಲಸ ಮಾಡಿಲ್ಲ ಅಂತ ನಿನಗೆ ಖಾತ್ರಿ ಇದ್ದರೆ ಬೇರೆಯವರ ಅಭಿಪ್ರಾಯ ನಿನಗೇಕೆ? ಅಮಾನ್ಯತಿನಲ್ಲಿ ಇಟ್ಟಿರಲಿ, ಸಂಬಳ ತಗೊಂಡು ಮನೆಯಲ್ಲಿ ಕೂತು ಏನಾದರೂ ಓದಿನಿಂದ ಮನಸ್ಸಿಗೆ ಧೈರ್ಯ ತಂದುಕೋ. ಈ ಸಲಹೆ ಮಗನ ಬುದ್ಧಿಗೆ ಸರಿ ಎನ್ನಿಸಿತು. ಆದರೆ ಮನಸ್ಸಿಗೆ ಹಿಡಿಸಲಿಲ್ಲ. ತಾನು ಅನುಭವಿಸುತ್ತಿರುವ ಅಗೌರವದ ಜಾರಿ ಬಿದ್ದ ಭಾವನೆಯ ನೋವು ಪಿತಾಜಿಗೆ ಅರ್ಥವಾಗುವುದಿಲ್ಲ. ಅವರು ಗಾಂಧಿ ಮಾರ್ಗದ ಸತ್ಯಾಗ್ರಹಿಯಂತೆ ಮಾತಾಡುತ್ತಾರೆ ಎಂದುಕೊಂಡ. ಸೊಸೆ ಒಳಗೆ ಇದ್ದು ಮಾವನವರ ಕೈಯಲ್ಲಿ ಮಾತೇ ಆಡದೆ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದಳು. ಹೆಂಡತಿ ಗಂಡನೊಡನೆ ಮಾತ್ರವಲ್ಲ, ಅವರ ಎದುರಿಗೆ ಯಾವುದೊಂದು ಮಾತನ್ನು ಆಡದೆ ತನ್ನ ಕೋಪವನ್ನು ತೋರಿಸುವ ಹೊಸ ವಿಧಾನವನ್ನು ಕಂಡುಕೊಂಡಂತಿತ್ತು. ತಂದೆ ಮಗನಿಗೆ ಕೊನೆಗೆ, ನೀನಿರೋದು ನೀನಿರೊಬ್ಬನೇ ಮಗ ನಮಗೆ. ದಿಲ್ಲಿಲೊಂದು ಮನೆ ಇದೆ. ನೀವು 3 ಬಂದರೂ ದಿನನಿತ್ಯ ಊಟ ತಿಂಡಿ ಬಟ್ಟೆಗೆ ಬರೆಗೆ ಕಷ್ಟವಾಗದಷ್ಟು ಅನುಕೂಲವಿದೆ. ಬೇಡ ಅನಿಸಿದರೆ ರಾಜೀನಾಮೆ ಒಗೆದು ಬಾ. ಈಗ ಬರ್ತಿರೋ ಸಂಬಳದಷ್ಟು ಸಂಪಾದನೆ ಮಾಡೋದು ದಿಲ್ಲಿಲೇನು ಕಷ್ಟವಲ್ಲ. ಹಾಗಂತ ರಾಜೀನಾಮೆ ಬರೀಬೇಡ. ಪ್ರಜೆಗಳ ನ್ಯಾಯಯುತವಾದ ಹಕ್ಕಿಗೆ ಫೀಸ್ ತಗೊಳ್ಳದೆ ಹೋರಾಡುವಂಥ ಕೆಲವರು ಮೇಧಾವಿ ಲಾಯರುಗಳಿದ್ದಾರೆ. ದೇಶ ವಿದೇಶಗಳಲ್ಲಿ ಕೀರ್ತಿ ಸಂಪಾದಿಸೋರು ನನಗೆ ಸ್ನೇಹವಿದೆ. ನನ್ನನ್ನು ಕಂಡ್ರೆ ಅವರಿಗೆ ಗೌರವವಿದೆ. ಅವರಿಗೆ ಹೇಳ್ತೀನಿ, ನಿನಗೇನಾದರೂ ಶಿಕ್ಷೆಯಾದರೆ, ಕೆಲಸದಿಂದ ತೆಗೆಯೋ ದುಸ್ಸಾಹಸ ಮಾಡಿದರೆ ಸುಪ್ರೀಂ ಕೋರ್ಟಿನವರೆಗೂ ಕಾನೂನಿನ ಕೂದಲೆಳೆಯ ಸೂಕ್ಷ್ಮಗಳನ್ನು ಹಿಡಿಸಿ ಹೋರಾಡಿಸ್ತೀನಿ. ಅದಕ್ಕೆ 1 ಕಾಸು ನೀನು ಖರ್ಚು ಮಾಡಬೇಕಾಗಿಲ್ಲ. ಧೈರ್ಯವಾಗಿರು. ಯಾವನಿಗೂ ಕೈ ಮುಗಿಬೇಡ ಎಂದು ಹೇಳಿ ಊರಿಗೆ ಹೊರಟರು. ಬೆಳಗಿನ ರೈಲಿನಲ್ಲೇ ಪ್ರಯಾಣ ಮಾಡಿದರು. ಮೊದಲ ತರಗತಿಯ ಕೂಪೆ. ಬೇರೆ ಯಾರೂ ಇಲ್ಲ. ನಿಧಾನವಾದ ಗಾಡಿಯಾದ್ದರಿಂದ ಜನಗಳ ನೂಕುನುಗ್ಗಲು ಇಲ್ಲ. ಖಿನ್ನತೆಗೆ ರಾತ್ರಿ ಮಲಗುವಾಗ ತೆಗೆದುಕೊಂಡ ಮಾತ್ರೆಯ ಪ್ರಭಾವ ಸಂತೋಷದೇವಿಗೆ ಇನ್ನೂ ಇತ್ತು. ಗಾಡಿ ಹೊರಟ 2 ಗಂಟೆ ನಂತರ, ಎಂದರೆ ಬೆಳಗ್ಗೆ 9 ಗಂಟೆಯ ವೇಳೆಗೆ ಪೂರ್ತಿ ಎಚ್ಚರವಾಗಿ 1 ಕಪ್ ಚಹಾ ಕುಡಿದ ಮೇಲೆ ಅವರು ಕೇಳಿದರು, ಸರ್ಕಾರಿ ಅಧಿಕಾರವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೋತಾರೆ ಅರ್ಥವಾಯಿತೇ? ಅವಳು ಮಾತನಾಡಲಿಲ್ಲ. ಇದು ನನಗೆ ಕೇಳಿಸಲೇ ಇಲ್ಲ ಎನ್ನುವಂತೆ ಸುಮ್ಮನಿದ್ದಳು. ರೈಲು ಹೆಚ್ಚು ವೇಗವಿಲ್ಲದೆ ಹೋಗುತ್ತಿದ್ದರಿಂದ ಗಡಗಡ ಸದ್ದಿಲ್ಲದೆ ಅವಳ ಧಿಕ್ಕಾರ ಮೌನವು ಅವರಿಗೆ ಕೇಳಿಸುತ್ತಿತ್ತು. ಹೆಂಡತಿಗೆ ತಮ್ಮ ಮೇಲೆ ಕೋಪವಿದೆ. ಆದರೆ ತನ್ನ ಮಕ್ಕಳಿಬ್ಬರ ಮೇಲೂ ಏಕಕಾಲದಲ್ಲಿ ಸರ್ಕಾರವು ಮಾಡುತ್ತಿರುವ ಅನ್ಯಾಯದ ಹಿನ್ನೆಲೆಯಲ್ಲಾದರೂ ಇವಳು ದೇಶದ ಸ್ಥಿತಿಯನ್ನು, ತಾನು ಇಟ್ಟಿರುವ ನೈತಿಕತೆಯನ್ನು ಮೆಚ್ಚಿಯಾಳೆಂಬ ಆಶೆಯಿಂದ ಅವರು ಮಾತನಾಡುತ್ತಿದ್ದರು. ಅವಳು ಮೌನವಾಗಿದ್ದುದರಿಂದ ತಮ್ಮ ಸಮರ್ಥನೆಯನ್ನು ಅವಳಿಗೆ ಮನಗಾಣಿಸುವ ಒತ್ತಡ ಹೆಚ್ಚಾಗಿ ಮತ್ತೊಮ್ಮೆ ಅರ್ಥವಾಯಿತೇ ಹೇಗೆ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಎಂದರು. ತಕ್ಷಣ ಆಕೆ ಪಕ್ಕದ 4-5 ಕ್ಯಾಬಿನ್ಗಳಿಗೆ ಕೇಳುವಷ್ಟು ಗಟ್ಟಿಯಾಗಿ, ಚಲಾಯಿಸೋಕ್ಕೂ ಶಕ್ತಿ ಇರಬೇಕು. ಅಧಿಕಾರವಿರೋದೇ ಚಲಾಯಿಸೋಕೆ. ಮುಟ್ಟರ ಕೈಲಿ ಆಗುತ್ತೀಯದು ಎಂದು ಕಿರಿಚಿದಳು. ಇದ್ದಕ್ಕಿದ್ದಂತೆಯೇ ರೇಗಿದ ಹೆಂಡತಿಯ ವರ್ತನೆಗೆ ಅವರು ಅಪ್ರತಿಭರಾದರು. ಅವಳ ಖಿನ್ನತೆ ಜಾಸ್ತಿಯಾಗಿದೆ. ಮಗ ಇಬ್ಬರಿಗೂ ಆಗಿರುವ ಆಪತ್ತಿನಿಂದ ಉಲ್ಬಣಿಸಿದೆ ಎಂದು ಅರ್ಥವಾದರೂ ಅದನ್ನು ಇವಳ ಮನಸ್ಸು ವ್ಯಾಖ್ಯಾನಿಸುತ್ತಿರುವ ರೀತಿಗೆ ಅವರಿಗೂ ಕೋಪ ಬಂತು. ಆದರೆ ಕೋಪವನ್ನು ತೋರಿಸಿಕೊಳ್ಳದೆ ಶಕ್ತಿಯನ್ನು ಸನ್ಮಾರ್ಗದಲ್ಲಿ ಬಳಸಬೇಕು. ವಿಮರ್ಶೆಯನ್ನು ಸಹಿಸದ, ಜನಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ತುಳಿಯುವ ದುಷ್ಟ ವಿಧಾನಗಳನ್ನು ಬಳಸುವ ಎಂದು ಹೇಳುತ್ತಿದ್ದ ನಡುವೆ ಆಕೆ ಬಾಯಿ ಹಾಕಿ ಮೊದಲು ಕಿರಿಚಿದಷ್ಟೇ ಗಟ್ಟಿಯಾಗಿ, ಸಾಕು, ಬಾಯಿ ಮುಚ್ಚು. ನೀನೊಬ್ಬನೇ ಬುದ್ಧಿವಂತ, ನಿನಗೊಬ್ಬನಿಗೆ ದೇಶಭಕ್ತಿ ಇದೆ ಅಂತ ಆಡಬೇಡ. ಆಕೆಯನ್ನ ಶಕ್ತಿಯ ಅವತಾರ, ಸೃಷ್ಟಿ ಸ್ಥಿತಿ ಲಯ 3 ಮುಖಗಳ ಸಾಕಾರ ಸ್ವರೂಪಿಣಿ ಅಂತ ಕರೆದವನು ಪತ್ರಕರ್ತನಲ್ಲವೇನು? ಅವನಿಗಿಂತ ನೀನು ಬುದ್ಧಿವಂತ ಅನ್ನುವ ಸೊಕ್ಕಿನಿಂದ ಮೆರೀತಿದೀಯಾ? ಮಹಾಕಾಳಿ ವಿರುದ್ಧ ನಿಂತ ಯಾವನು ಉಳಿಯೋಲ್ಲ ಮುದುಕ. ನಿನ್ನ ನಾಶವನ್ನು ತಂದುಕೊಳ್ಳೋ ಸ್ವಾತಂತ್ರ್ಯ ನಿನಗಿರ್ಬೋದು. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ನಾಶ ಮಾಡಿದರೆ ನಿನಗೆ ರೌರವ ನರಕ ಬರುತ್ತೆ, ತಿಳ್ಕ, ರೌರವ ನರಕ ಎಂದು ಪ್ರವಾದಿಯ ವಿಶ್ವಾಸದಿಂದ ಗಟ್ಟಿ ಧ್ವನಿಯಲ್ಲಿ ಕಿರಿಚಿದ ನಂತರ ಕೈ ಎತ್ತಿ ಪಟಾರನೆ ಗಂಡನ ಕೆನ್ನೆಗೆ ಒಂದು ಬಾರಿಸಿದಳು. ತಲ್ವಾರರಿಗೆ ನಿಜವಾಗಿ ತಲೆ ಸುತ್ತು ಬಂತು. ಹೊರಗೆ ಕುಳಿತಿದ್ದವರು ಹಾಗೆ ಕಣ್ಣು ಮುಚ್ಚಿದರು. ಪ್ರಜ್ಞೆ ಬಂದಾಗ ರೈಲು ಜೋರಾಗಿ ಓಡುತ್ತಿತ್ತು. ಹೆಂಡತಿ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ಅವಳ ಮೇಲೆ ಅವರಿಗೆ ಉರಿಯುವಷ್ಟು ಕೋಪ ಬಂತು. ಕೈ ಎತ್ತಿ ತಾವೂ ಒಂದು ಬಾರಿಸುವ ಆಲೋಚನೆ ಬಂತು. ಇಡೀ ದೇಶದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ, ಅಸಹಿಷ್ಣುತೆ, ದಬ್ಬಾಳಿಕೆ, ಧಿಕ್ಕಾರಗಳೆಲ್ಲ ತಮ್ಮ ಪಕ್ಕದಲ್ಲಿ ಕುಳಿತಿರುವ ಹೆಂಡತಿಯ ರೂಪದಲ್ಲಿ ಕಾಣಿಸಿಕೊಂಡಿತು. ಬಲಗೈ ಬಿಗಿದುಕೊಂಡು. ಅಷ್ಟರಲ್ಲಿ ಇವಳಿಗೆ ಮನೋರೋಗ ಬಂದಿದೆ. ನಾನೇಕೆ ಕೋಪಕ್ಕೆ ಒಳಗಾಗಬೇಕು ಎಂಬ ವಿವೇಕ ಮೂಡಿತು. ಅವಳಿಗೆ ಸಮಾಧಾನ ಹೇಳುವ ಮನಸ್ಸಾಯಿತು. ಆದರೆ ಏನು ಮಾತನಾಡಿದರೆ ಅವಳು ಹೇಗೆ ಪ್ರತಿಕ್ರಿಯಿಸುತ್ತಾಳೋ ಎಂಬ ದಿಕ್ಕು ತೋಚದ ಸ್ಥಿತಿ ಹುಟ್ಟಿ ಸುಮ್ಮನಾದರು. ಮರುದಿನವೇ ದಿಲ್ಲಿಯಲ್ಲಿ ಅವಳಿಗೆ ಚಿಕಿತ್ಸೆ ಮಾಡುತ್ತಿದ್ದ ಮನೋರೋಗ ತಜ್ಞರನ್ನು ಕಂಡು ಮಗಳು ಮಗನಿಗೆ ಮಾಡಿರುವ ಅನ್ಯಾಯ, ಹೆಂಡತಿಯ
ಹೆಂಡತಿ ರೈಲಿನಲ್ಲಿ ಆಕೆಯನ್ನು ಶಕ್ತಿ ಅವತಾರ, ಸೃಷ್ಟಿ ಸ್ಥಿತಿ ಲಯ ಮೂರು ಮುಖಗಳ ಸಾಕಾರ ರೂಪಿಣಿಂದ ಕರೆದವನು ಪತ್ರಕರ್ತನಲ್ಲವೇ ಎಂದು ಕಿರಿಚಿಕೊಂಡದ್ದು, ತನಗೆ ಸುತ್ತು ಬರುವಂತೆ ಕೆನ್ನೆಗೆ ಬಾರಿಸಿದ್ದು ಎಲ್ಲವನ್ನೂ ವಿವರಿಸಿದರು. 2 ನಿಮಿಷ ಮೌನವಾಗಿ ಮನನ ಮಾಡಿದ ನಂತರ ಡಾಕ್ಟರು ವಿವರಿಸಿದರು. ನಿಮ್ಮ ಹೆಂಡತಿ ಮಾತ್ರವಲ್ಲ, ಭಾರತ ದೇಶದ ಬಹುತೇಕ ವಿದ್ಯಾವಂತ, ಅಂದರೆ ಪೇಪರ್ ಓದುವ ಶಕ್ತಿಯುಳ್ಳ ಮಹಿಳೆಯರು ಆಕೆಯಲ್ಲಿ ತಮ್ಮನ್ನು ಕಂಡುಕೊಳ್ಳುತ್ತಿದ್ದಾರೆ. ಹೆಂಗಸೊಬ್ಬಳು ಪ್ರಧಾನಿಯ ಆದಳಲ್ಲ ಎಂಬ ಧನ್ಯತೆ ಭಾವನೆಯಲ್ಲಿ ಮುಳುಗುತ್ತಿದ್ದಾರೆ. ಅಂತಹ ಶಕ್ತಿಮಯಿ ದುರ್ಗಿ ಸಂತೋಷಿಮಾ ಭವಾನಿ ತಾಯಿ ಈ ದೇಶದ ಪರಂಪರೆಯ ಸಮಸ್ತ ಸ್ತ್ರೀ ದೇವತೆಗಳ ಶಕ್ತಿ ಪ್ರತೀಕವಾಗಿರುವವಳು. ತಪ್ಪು ಮಾಡಲು ಸಾಧ್ಯವೇ ಇಲ್ಲ. ತಪ್ಪೇನಿದ್ದರೂ ಅವಳನ್ನು ವಿರೋಧಿಸುವವರದು ಎಂಬ ವಿಶ್ವಾಸ ಅವಳ ಪ್ರಜ್ಞೆಯ ಬೇರುಗಳನ್ನು ಹೊಕ್ಕು ಕೂತಿದೆ. ಅವಳ ರಾಜಕೀಯ ಸೇವಕರೆಲ್ಲ ಇದೇ ದೈವಿ ಚಿತ್ರವನ್ನು ಭಾರತದ ಹಳ್ಳಿಗಳ ಹೆಂಗಸರ ಮನಸ್ಸಿನಲ್ಲಿ ಮೂಡಿಸಿದ್ದಾರೆ. ಇಂಡಿಯಾ ಈಸ್ ಇಂದಿರಾ, ಇಂದಿರಾ ಈಸ್ ಇಂಡಿಯಾ ಅಂತ ಅಸ್ಸಾಮಿ ಕವಿಯಂತೆ ಅವನು ಬರುವ ಅವಳ ಪಕ್ಷದ ಅಧ್ಯಕ್ಷ ಪದ ಸಿಕ್ಕಿದ್ದಕ್ಕೆ ಆಕೆಯನ್ನು ಭಾರತ ಮಾತೆಯೊಡನೆ ಸಮೀಕರಿಸಲಿಲ್ಲವೇ? ಅದು ಹೋಗಲಿ. ಈಗ ಮುಖ್ಯ ತೀರ್ಮಾನ ನೀವು ಮಾಡಬೇಕಾದದ್ದು. ನಾನು ಔಷಧಿ ಕೊಡ್ತೀನಿ, ರೋಗಿಯ ಮನಸ್ಸನ್ನು ಬೇರೊಂದು ದೃಷ್ಟಿಯಲ್ಲಿ ನೋಡಲು ಸಾಧ್ಯವಾಗುವಂತೆ ಸೂಚನೆ ಕೊಡ್ತೀನಿ. ಆದರೆ ಕೆಲವು ಕಾಲದವರೆಗೆ, ಆದರೂ ಎಷ್ಟು ತಿಂಗಳು ಅಂತ ನಾನು ಹೇಳಲಾರೆ, ನನ್ನ ಗಂಡ ನನ್ನ ಭಾವನೆಗೆ ಬಂದರು ಎನ್ನುವ ಏಕೀಭಾವ ಅವರ ಮನಸ್ಸಿಗೆ ಬರಬೇಕು. ಅನಂತರ ಅವರನ್ನು ಬದಲಿಸುವ ಪ್ರಯತ್ನ ಮಾಡಬಹುದು. ಅಂದರೆ ತಲ್ವಾರರಿಗೆ ತಕ್ಷಣ ಅರ್ಥವಾಗಲಿಲ್ಲ. ನೀವು ಏನು ಮಾಡಿದರೂ ಅದು ಇಂದಿರಾ ಗಾಂಧಿಯ ವಿರುದ್ಧ ಎಂದರೆ ತನ್ನ ವಿರುದ್ಧವೇ ಅಂತ ಆಕೆಯ ಒಳ ಮನಸ್ಸು ವ್ಯಾಖ್ಯಾನಿಸಿಕೊಳ್ಳುತ್ತದೆ. ನನ್ನನ್ನು ನೋಯಿಸುವುದಕ್ಕಾಗಿಯೇ ನನ್ನ ಮಕ್ಕಳಿಗೆ ನೀವೇ ಇಂಥ ಆಪತ್ತು ತಂದಿಟ್ಟಿದ್ದೀರಿ ಅಂತ ವ್ಯಾಖ್ಯಾನಿಸಿಕೊಂಡರೂ ಆಶ್ಚರ್ಯವಿಲ್ಲ. ಅದನ್ನು ನಾನು ಪತ್ತೆ ಮಾಡ್ತೀನಿ. ಆದರೆ ನೀವು ಕೆಲವು ದಿನವಾದರೂ ನಿಮ್ಮ ಹೊಸ ಪತ್ರಿಕೆಯ ಚಟುವಟಿಕೆಗಳಿಂದ ದೂರವಾಗಿ ಮನೆಯಲ್ಲಿರಿ. ಅದನ್ನೆಲ್ಲ ಬಿಟ್ಟೆ ಅಂತ ಆಕೆಗೆ ನಂಬಿಕೆ ಬರುವ ಹಾಗೆ ಮಾಡಿ. ಇದು ಅಗತ್ಯ ಅಂತ ನನಗೆ ತೋಚುತ್ತೆ. ನಿಮ್ಮನ್ನು ಹೊಡೆಯುವಷ್ಟು ಹಿಂದೆ ಎಂದು ಉಲ್ಬಣವಾಗಿರಲಿಲ್ಲ. ಹೀಗೆ ಬಿಟ್ಟರೆ ಹೆಚ್ಚು ಹೆಚ್ಚು ಉಲ್ಬಣವಾಗಿ ಮುಂದೆ ಅವರು ಪರಿಣಾಮವನ್ನು ತಲ್ವಾರರ ಕಲ್ಪನೆಗೆ ಬಿಟ್ಟಿರುವಂತೆ ಸುಮ್ಮನಾದರು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.